ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋಜೀವನ್ ಮತ್ತು ಎನ್ಸ್ಪಪಾಕ್ಸ್, ಶೇಖರ್ ಡೆವಲಪರ್ಸ್ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಹಾಗೂ ಸಾಯಿ ಶುಪ್ಟೋರ್ಸ್ ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಭಾನುವಾರ ಇನ್ನೇನು ಆಗೋ ಈಗೋ ಅಂತಂದರೆ ಪಕ್ಷ ಮಾಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದಿದೆ. ಪಕ್ಷ ಮಾಸ ಪ್ರಾರಂಭ ಆಯಿತು ಅಂತಂದರೆ ಪಿತೃದೇವತೆಗಳ ಒಂದಿಷ್ಟು ಆರಾಧನಾ ಕ್ರಮ ಆಗಲಿ, ಅವರಿಗೆ ನಾವು ಸಲ್ಲಿಸಬೇಕಾಗಿರತಕ್ಕಂಥ ಒಂದಿಷ್ಟು ಗೌರವ ಆಗಲಿ, ತಿಥಿ ಶ್ರಾದ್ದ ಕರ್ಮಗಳು ತರ್ಪಣಗಳು ಇದೆಲ್ಲವೂ ಕೂಡ ಈ ಒಂದು ಪಕ್ಷ ಮಾಸದಲ್ಲೇ ಬಹಳ ವಿಶೇಷವಾಗಿ ನೆರವೇರ್ತಕ್ಕಂಥದ್ದಿದೆ. ಕಳೆದ ಪಕ್ಷ ಮಾಸದಲ್ಲಂತೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದರು. ಅದರಲ್ಲೂ ಈ ಒಂದು ಪಿತೃಪಕ್ಷ ಬಂತು ಅಂತಂದರೆ ಈ ಒಂದು ಪಕ್ಷ ಮಾಸದ ಈ ಒಂದು ಸಮಯದಲ್ಲಿ ಏನೇನೆಲ್ಲ ಮಾಡಬೇಕು, ಯಾವ್ಯಾವೆಲ್ಲ ಕ್ರಮಾನುಷ್ಠಾನಗಳನ್ನು ಅನುಸರಿಸೋದ್ರಿಂದ ನಮಗೆ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಅದರ ಒಂದು ಅನುಗುಣವಾಗಿ ನಾವು ನೋಡೋದಾದರೆ ಕಳೆದ ಬಾರಿಯ ಪಿತೃಪಕ್ಷದ ಆ ಒಂದು ಪಕ್ಷಮಾಸದ ಸಮಯದಲ್ಲಿ ಗುರುಜಿಯವರು ತಿಳಿಸ್ಕೊಟ್ಟಾದ ಮೇಲೆ ಸಾಕಷ್ಟು ಜನ ನಾನಾ ರೀತಿಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಹೊರಹಾಕಿರ್ತಕ್ಕಂಥವ್ರು ಇದ್ದರು. ಮತ್ತು ಎಷ್ಟೋ ಜನ ನಿಲ್ಲಿಸಿರ್ತಕ್ಕಂಥ ಅವರ ಪದ್ಧತಿ ಆಚಾರಗಳನ್ನು ಮತ್ತೆ ಮುಂದುವರಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಮತ್ತು ಎಷ್ಟೋ ಜನ ಈ ಒಂದು ಪದ್ಧತಿಯನ್ನು ಆಗಲಿಂದ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಈಗಲೂ ಕೂಡ ಸಾಕಷ್ಟು ಜನ ಈ ಪಿತೃಪಕ್ಷದಲ್ಲಿ ಪಿತೃದೇವತೆಗಳ ಆರಾಧನೆ ಏನಿದೆ ಅದನ್ನು ನಾವೂ ಕೂಡ ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಆಸಕ್ತಿಯನ್ನು ಕೂಡ ಉಳ್ಳಂಥವ್ರು ಇದ್ದಾರೆ. ಮೊದಲನೇದಾಗಿ ನಾವು ತಿಳಿಸೋದಾದರೆ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿಚಾರ ಏನಪ್ಪ ಅಂತಂದರೆ, ನೋಡಿ, ವರ್ಷದಲ್ಲಿ ಮಾಸಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಪ್ರತಿ ವರ್ಷವೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಮಾಸಗಳು ಬರ್ತವೆ ಹೋಗ್ತವೆ. ಅದರಲ್ಲಿ ಕೆಲವೊಂದಷ್ಟು ಮಾಸಗಳು ಸಹಜವಾಗಿರ್ತಕ್ಕಂಥದ್ದಿರುತ್ತೆ, ಒಂದಿಷ್ಟು ಮಾಸಗಳು ಬಹಳ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಶ್ರೇಷ್ಠತೆಗಳನ್ನು ಹೊಂದಿಕೊಂಡಿರ್ತಕ್ಕಂಥದ್ದಿರುತ್ತೆ. ಈಗ ನೋಡಿ, ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಬಹಳ ಅದ್ಭುತವಾಗಿ ನೆರವೇರ್ತಾ ಇತ್ತು. ಆಷಾಢ ಮಾಸದಲ್ಲೂ ಕೂಡ ಆಷಾಢ ಶುಕ್ರವಾರಗಳಂದು, ಆಷಾಢ ಮಂಗಳವಾರಗಳಂದು ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿಯ ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡಿರ್ತಕ್ಕಂಥವ್ರು ಇದ್ದೇವೆ. ಈಗ ಭಾದ್ರಪದ ಮಾಸ ನಡೀತಾ ಇದೆ. ಇನ್ನೇನು ಭಾದ್ರಪದ ಮಾಸನೂ ಕೂಡ ಆಗೋ ಹೀಗೋ ಅಂತಂದರೆ ಮುಗಿದು ಹೋಗ್ತಾ ಬರುತ್ತೆ. ಭಾದ್ರಪದ ಮಾಸದಲ್ಲಿ ಗೌರಿ ಗಣಪತಿಯ ಹಬ್ಬ ಇಲ್ಲ ಗಣಪನ ಆರಾಧನೆ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾವು ನೆರವೇರಿಸ್ತಾನೆ ಬಂದಿದ್ದೇವೆ. ಇನ್ನೇನು ಆಗೋ ಹೀಗೋ ಅಂತಂದರೆ ಭಾದ್ರಪದ ಮುಗಿಯುತ್ತೆ, ಇನ್ನು ಮತ್ತಷ್ಟು ಮಾಸಗಳು ಆಗಮನ ಆಗುತ್ತೆ. ಮಾಘ ಮಾಸ ನಾವು ನೋಡೋದಾದರೆ ಮಾಘ ಮಾಸ ಪ್ರಾರಂಭದ ದಿನಗಳಲ್ಲಿ ಬರುತ್ತೆ. ವರ್ಷದ ಪ್ರಾರಂಭದ ದಿನಗಳಲ್ಲಿ ಮಾಘ ಮಾಸ ಬರತಕ್ಕಂಥದ್ದು ಇರುತ್ತೆ. ಆಗ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡ್ತಕ್ಕಂಥದ್ದೇ ಒಂದು ವಿಶೇಷ. ಮಾಘ ಸ್ನಾನವನ್ನು ಯಾರು ಮಾಡ್ತಾರೆ ಅವರು ತಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ. ಹಾಗೆ ಆ ಮಾಸಗಳಲ್ಲಿ ಆ ವೈಶಿಷ್ಟ್ಯತೆಗಳು ಇರ್ತಕ್ಕಂಥದ್ದು ಇರುತ್ತೆ. ಒಂದಿಷ್ಟು ಮಾಸಗಳು ಸಾಧಾರಣವಾಗಿ ನೆರವೇರ್ತಕ್ಕಂಥದ್ದಿರುತ್ತೆ. ಈಗ ನೋಡಿ, ಆಷಾಢ ಮಾಸವನ್ನು ನಾವು ಶೂನ್ಯ ಮಾಸ ಅಂತಲೂ ಕೂಡ ಹೇಳ್ತೀವಿ.
ಆ ದೇವರುಗಳಿಗೂ ಕೂಡ ಅನುಗುಣವಾಗಿರ್ತಕ್ಕಂಥ ಒಂದಿಷ್ಟು ಮಾಸಗಳನ್ನು ಕೂಡ ನಾವು ಗಮನಿಸ್ತೀವಿ. ನೋಡಿ, ಕಾರ್ತಿಕ ಮಾಸ ಶಿವನಿಗೆ, ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಅಂತೂ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರಿಸ್ತೀವಿ. ಮತ್ತು ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕಾಗಲಿ ಕಾರ್ತಿಕ ಮಾಸ ಎಷ್ಟು ಶ್ರೇಷ್ಠ. ಹಾಗಾಗಿ ಇಂತೆಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಈ ಪಕ್ಷ ಮಾಸ ಅನ್ನೋದನ್ನು ಕೂಡ ನಾವು ಬಹಳ ವಿಶೇಷವಾಗಿ ಅದನ್ನು ಪರಿಗಣಿಸಬೇಕಾಗ್ತಕ್ಕಂಥದ್ದಿರುತ್ತೆ. ಯಾಕೆ ಅಂತಂದರೆ ಪಕ್ಷಮಾಸ ಸಂಪೂರ್ಣವಾಗಿ ನಮ್ಮ ಪಿತೃದೇವತೆಗಳು ನಮ್ಮನ್ನು ಅಗಲಿರ್ತಕ್ಕಂಥವ್ರಿಗೆ ಅಂತಲೇ ಆ ಒಂದು ಮಾಸ. ನಾವು ಏನು ಮಾಸಗಳಲ್ಲಿ ಶ್ರಾವಣ, ಆಶ್ವೀಜ, ಭಾದ್ರಪದ, ಕಾರ್ತೀಕ, ಮಾಘ, ಇದೆಲ್ಲ ಪಾಲ್ಗುಣ, ಇದೆಲ್ಲವನ್ನು ಕೂಡ ನಾವು ಏನು ಗಮನಿಸ್ತಾ ಇರ್ತೀವೋ ಅದೆಲ್ಲವೂ ಕೂಡ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಆದರೆ ಪಕ್ಷಮಾಸ ಬಂದು ಸಂಪೂರ್ಣವಾಗಿ ಪಿತೃದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ವಿಚಾರ ಸ್ಪಷ್ಟೀಕರಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೋಡಿ, ಮೊದಲಿಂದನೂ ನಾವು ಹೇಳ್ತಾ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು. ಯಾರು ನಮ್ಮ ಪಿತೃಗಳಿಗೆ ಆರಾಧನೆಯನ್ನು ಸಲ್ಲಿಸ್ತಿರೋ, ಯಾರು ಪಿತೃಗಳನ್ನು ಆರಾಧನೆಯನ್ನು ಮಾಡ್ತಿರೋ, ಯಾರು ಪಿತೃದೇವತೆಗಳಿಗೆ ಇವತ್ತೂ ಕೂಡ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡಿ ಇರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಕ್ರಿಯೆಗಳನ್ನು ಮಾಡ್ತಿರೋ, ಅವರ ವಾಸ್ತುಗೃಹದಲ್ಲಿ ಸಾಕಷ್ಟು ಹೆಚ್ಚಿನಷ್ಟು ನೆಮ್ಮದಿಯನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಕೂಡ. ಹಾಗಾಗಿ ಈ ಒಂದು ಪಕ್ಷ ಮಾಸದಲ್ಲಿ ಯಾರೆಲ್ಲ ಪಿತೃದೇವತೆಗಳನ್ನು ಆರಾಧನೆಯನ್ನು ಮಾಡ್ತಿರೋ, ನಿಜಕ್ಕೂ ಹೇಳ್ತೀನಿ, ನೀವು ಇಷ್ಟು ಮಾಸದಲ್ಲಿ ಏನು ಭಗವಂತನನ್ನು ಅಪೇಕ್ಷೆಯನ್ನು ಪಟ್ಟಿದ್ದೀರಲ್ಲ, ಭಗವಂತನನ್ನು ಕೇಳ್ಕೊಂಡಿದ್ದೀರಲ್ಲ, ಈ ಮಾಸದಲ್ಲಿ ಯಾರು ಶ್ರದ್ಧೆಯಿಂದ ಪಿತೃದೇವತೆಗಳನ್ನು ಆರಾಧನೆಯನ್ನು ಮಾಡ್ತಿರೋ, ನೀವು ಏನು ಅಂದ್ಕೊಂಡಿದ್ದೀರಿ, ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಇಷ್ಟಾರ್ಥಗಳಿದ್ದಾವೆ ಅದೆಲ್ಲವನ್ನೂ ಕೂಡ ತಾವು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನೋಡಿ, ಭಗವಂತ ಒಂದು ಪರೀಕ್ಷೆಯನ್ನು ಕೊಟ್ಟಾಗ, ನೋಡಿ, ಒಂದು ಶಾಲೆಯಲ್ಲಿ ಆ ಸಿಲೆಬಸ್ಸಿಗೆ ಹೇಗೆ ಈಗ ಪ್ರಾರಂಭದಲ್ಲಿ ಯೂನಿಟ್ ಟೆಸ್ಟು, ಮಿಡ್ ಟೆಸ್ಟು, ಕೊನೆಗೆ ಫೈನಲ್ ಟೆಸ್ಟು ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಸಣ್ಣ ಪುಟ್ಟ ಯೂನಿಟ್ ಟೆಸ್ಟ್ಗಳನ್ನು ನಾವು ಮುಗಿಸ್ಕೊಳ್ತೀವಿ. ಅದಾದಮೇಲೆ ಮಿಡ್ ಟರ್ಮ್ ಅಂತ ಬರುತ್ತೆ, ಮಧ್ಯಭಾಗದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಎಕ್ಸಾಮ್ ಅಂತಲೇ ಹೇಳ್ಬೋದು. ಇನ್ನೇನು ಫೈನಲ್ ಎಕ್ಸಾಮ್. ಹಾಗೆ ವರ್ಷದುದ್ದಕ್ಕೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳು, ಭಗವಂತನಲ್ಲಿ ನೀವು ಏನೇನೆಲ್ಲ ಅಪೇಕ್ಷೆಗಳನ್ನು, ಬೇಡಿಕೆಗಳನ್ನು ಇಟ್ಟಿರ್ತೀರೋ, ಅದಕ್ಕೆ ಫೈನಲ್ ಸ್ಟೇಜೇ ಈ ಪಿತೃಪಕ್ಷ ಅಂತ ಹೇಳೋದಾದರೆ ನಾವು ತಪ್ಪು ಅನಿಸೋದಿಲ್ಲ. ಯಾಕೆ ಅಂತಂದರೆ ಭಗವಂತನೂ ಕೂಡ ಮೆಚ್ಚತಕ್ಕಂಥದ್ದು ಯಾವಾಗ ಅಂತಂದರೆ ನಮ್ಮ ಪಿತೃದೇವತೆಗಳನ್ನು ನಾವು ಸ್ಮರಿಸಿದಾಗ ಮಾತ್ರನೇ. ಯಾವ ಮನುಷ್ಯ ಪಿತೃದೇವತೆಗಳನ್ನು ಇವತ್ತಿಗೂ ಕೂಡ ಜ್ಞಾಪಿಸ್ಕೊಂಡು, ತಂದೆ, ತಾಯಿ, ಅಜ್ಜಿ, ತಾತ ಅವರನ್ನು ಯಾರು ಜ್ಞಾಪಿಸ್ಕೊಳ್ತಾರೋ, ಇವತ್ತಿಗೂ ಹೇಳ್ತೀನಿ ಕೇಳಿ, ನಿಜಕ್ಕೂ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಬ್ಬ ಮನುಷ್ಯ ಬೆಳಿಬೇಕು ಅಂತಂದರೆ, ಒಬ್ಬ ಮನುಷ್ಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಂದರೆ, ಒಬ್ಬ ಮನುಷ್ಯ ತಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಂದರೆ ತಂದೆ ತಾಯಿಯ ಅನುಗ್ರಹದಿಂದ ಅಲ್ಲ, ಅಜ್ಜಿ ತಾತಾರವರ ಅನುಗ್ರಹದಿಂದ ಮಾತ್ರನೇ ಸಾಧ್ಯ. ಹಂಗಂತ ಹೇಳಿ ಗುರುಗಳೇ, ಇಲ್ಲಿ ನಾವು ನಮ್ಮ ತಂದೆಯವರ ತಂದೆ ತಾಯಿಯನ್ನು ನಾವು ಆರಾಧನೆಯನ್ನು ಮಾಡಬೇಕಾ, ಇಲ್ಲಾಂದರೆ ತಾಯಿಯವರ ತಂದೆ ತಾಯಿಯನ್ನು ಆರಾಧನೆಯನ್ನು ಮಾಡಬೇಕಾ ಅಂತಂದರೆ ಇದು ನಿಜಕ್ಕೂ ತಪ್ಪು ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇಬ್ಬರೂ ಬೇಕು ನಮಗೆ. ತಾಯಿಯವರ ತಂದೆ ತಾಯಿನೂ ಕೂಡ ನಾವು ಅಷ್ಟೇ ಗೌರವಿಸಬೇಕು, ಈ ಕಡೆ ತಂದೆಯವರ ತಂದೆ ತಾಯಿನೂ ಕೂಡ ನಾವು ಅಷ್ಟೇ ಗೌರವಿಸಬೇಕು. ಇಬ್ಬರನ್ನೂ ಕೂಡ ನಾವು ಗೌರವಿಸಲೇಬೇಕು. ಯಾವಾಗ ನಾವು ಈ ಒಂದು ಪದ್ಧತಿಯನ್ನು ನಮ್ಮ ಮನಸ್ಸಿನಲ್ಲಿ ನಾವು ರೂಢಿಸ್ಕೊಂಡ್ಬರ್ತೀವೋ, ನಿಜಕ್ಕೂ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ, ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಹಾಗಾಗಿ ವಿಚಾರಧಾರೆ ಸಾಕಷ್ಟು ಇದೆ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದೆ ಈ ಪಿತೃಪಕ್ಷದ ಕುರಿತಾಗಿ. ಯಾರ ವಾಸ್ತುಗೃಹದಲ್ಲಿ ಪಿತೃದೇವತೆಗಳ ಆರಾಧನೆಯನ್ನು ನಡೆಯುತ್ತೋ ಆ ವಾಸ್ತುಗೃಹ ಸದಾಕಾಲ ಸಮೃದ್ಧಿಯಿಂದ ಕೂಡಿರ್ತಕ್ಕಂಥದ್ದಿರುತ್ತೆ, ನೆಮ್ಮದಿಯಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಹೆಂಗೆ ಹೇಳ್ತೀರಿ ಗುರುಗಳೇ? ಸತ್ತಿರ್ತಕ್ಕಂಥವ್ರನ್ನ ಆರಾಧನೆಯನ್ನು ಮಾಡೋದ್ರಿಂದ, ಸತ್ತಿರ್ತಕ್ಕಂಥವ್ರನ್ನ ನಾವು ಸ್ಮರಿಸೋದ್ರಿಂದ ನಮಗೇನು ಲಾಭ ಅಂತ ಎಷ್ಟೋ ಜನ ಒಂದಿಷ್ಟು ವಿತಂಡವಾದವನ್ನು ಮಾಡ್ತೀರಿ. ನೋಡಿ, ವಾದ ವಿವಾದಕ್ಕೆ ಅಂತ ಕೂತ್ಕೊಂಡ್ರೆ, ನಾವು ನೀವು ಅನ್ನೋದಕ್ಕಿಂತ ಶಾಸ್ತ್ರ ಸಂಪ್ರದಾಯ ಅಂತ ಕೂತ್ಕೊಂಡಾಗ ನಾವು ಮಾತನ್ನು ಕಟ್ಟಿ ಕೂರಬೇಕಾಗತ್ತೆ. ಯಾಕೆ ಅಂತಂದರೆ ಪಿತೃದೇವತೆಗಳ ಆರಾಧನೆ, ಅಜ್ಜಿ ತಾತಾರವರ ಪ್ರಾರ್ಥನೆ, ನಮ್ಮನ್ನು ಅಗಲಿರ್ತಕ್ಕಂಥವರನ್ನು ನಾವು ಜ್ಞಾಪಿಸ್ಕೊಳ್ಳೋದು, ಇದೆಲ್ಲದರ ಬಗ್ಗೆ ಇದು ಇತ್ತೀಚಿನ ದಿನಮಾನಗಳಲ್ಲಿ ಬಂದಿರತಕ್ಕಂಥದ್ದಲ್ಲ. ಆಗಮಶಾಸ್ತ್ರ ಪ್ರಕಾರ ಗ್ರಂಥಾಧಾರಿತವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಪುರಾತನ ಕಾಲದಿಂದನೂ ಕೂಡ ನೆರವೇರಿಕೊಂಡು ಬಂದಿರತಕ್ಕಂಥದ್ದೇ ಈ ಒಂದು ಪದ್ಧತಿ. ಗುರೂಜಿರವರು ಎಷ್ಟೋ ಸತಿ ಹೇಳ್ತಾರೆ,
ಮನೆಯಲ್ಲಿ ದೇವರ ಪೂಜೆಯನ್ನು ತಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಿರೋ, ಆರಾಧನೆಯನ್ನು ಮಾಡ್ತಿರೋ, ಅದೇ ರೀತಿ ಪಿತೃದೇವತೆಗಳ ಆರಾಧನೆ ಅಂತ ಬರೋದಾದರೆ ಅವತ್ತೂ ಕೂಡ ತಾವು ಅಷ್ಟೇ ಶ್ರದ್ಧೆಯಿಂದ ಪೂಜಾನುಷ್ಠಾನವನ್ನು ಮಾಡಬೇಕು. ಪೂಜಾನುಷ್ಠಾನ ಅನ್ನೋದನ್ನು ಅದನ್ನು ಅಪರಕರ್ಮ ಅಂತ ಹೇಳ್ತಾರೆ. ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕು. ಇನ್ನು ಇದು ಒಂದು ಕಡೆ ಆದರೆ, ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕಾದ್ರೆ ಒಂದು ಅಧಿಕಾರ ಎಂಬತಕ್ಕಂಥದ್ದನ್ನು ನಾವು ನೋಡೋದಾದರೆ, ಅಧಿಕಾರ ಯಾವಾಗ ಬರುತ್ತೆ ಅನ್ನೋದಾದರೆ ಇದನ್ನು ಒಬ್ಬ ಗಂಡೇ ಮಾಡಲಿಕ್ಕೆ ಸಾಧ್ಯ, ಹೆಣ್ಣು ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಗಂಡು ಇಲ್ಲವಾದ ಕಾರಣದಲ್ಲಿ ಅದಕ್ಕೆ ಮತ್ತೊಂದು ಮಾರ್ಗ ಎಂಬತಕ್ಕಂಥದ್ದಿದೆ, ಅದನ್ನು ಅನುಸರಿಸ್ಬೋದು. ಹೆಣ್ಣು ಮಕ್ಕಳಿಗೂ ಕೂಡ ಅದಕ್ಕೆ ಸಪರೇಟಾಗಿ ಒಂದು ಮಾರ್ಗ ಅನ್ನೋದಿದೆ, ಅದನ್ನು ಅನುಸರಿಸ್ತಕ್ಕಂಥದ್ದು ಉತ್ತಮ. ಅದಕ್ಕಾಗಿ ಇನ್ನು ಈ ಒಂದು ಅಧಿಕಾರ ಅನ್ನೋ ಒಂದು ಮಾತನ್ನು ಹೇಳೋದಾದರೆ, ಮನೆಯಲ್ಲಿ ತಂದೆ ತಾಯಿ ಇವರಿಬ್ಬರು ಅಗಲಿದ್ರೆ ಮಾತ್ರನೇ ತಾವು ಶ್ರಾದ್ದ ಕರ್ಮಾದಿಗಳನ್ನು ಮಾಡಲಿಕ್ಕಾಗಲಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡಲಿಕ್ಕಾಗಿ ನಿಮಗೊಂದು ಅವಕಾಶ. ಇಲ್ಲವಾದಲ್ಲಿ ತಾವು ಆ ಒಂದು ಚಟುವಟಿಕೆಗಳಿಗೆ ತಾವು ಬಾಗಿನೂ ಕೂಡ ಆಗಬಾರ್ದು. ಅಂತಂದರೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಕ್ಕಂಥ ಆ ಸಮಯದಲ್ಲಿ ತಾವೇನೋ ನೀವು ಹೋಗಿ ಸಹಾಯ ಮಾಡ್ತೀವಿ, ನೋ, ನಿಮಗದಕ್ಕೆ ಅಧಿಕಾರ ಇಲ್ಲ. ಆದರೆ ತಮಗೊಂದು ಅಧಿಕಾರ ಇದೆ ನೋಡಿ ಗುರುಗಳೇ. ಈಗ ನನಗೆ ನನ್ನ ಅಜ್ಜಿ ತಾತ ಅಂದರೆ ಬಹಳ ಇಷ್ಟ, ಆದರೆ ನಾನು ಅವರನ್ನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ನನಗೆ ಅವರು ಭಾಳ ಇಷ್ಟ, ನಾನು ಅವ್ರನ್ನ ಮನಸ್ಸಿನಲ್ಲಿ ಸ್ಮರಿಸಬೇಕು. ಇದಕ್ಕೆ ಯಾವ ರೀತಿ ಅವಕಾಶ ಅಂತ ನೋಡೋದಾದರೆ ನೋಡಿ, ಯಾರ ವಾಸ್ತುಗೃಹದಲ್ಲಿ ಅವತ್ತಿನ ದಿವಸ ಈ ಒಂದು ಚಟುವಟಿಕೆಗಳಾಗಲಿ, ಈ ಒಂದು ಶ್ರಾದ್ದ ಅಪರಕರ್ಮ ಆರಾಧನೆಯನ್ನು ಮಾಡೋದಾದರೆ ಅವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಇರತಕ್ಕಂಥದ್ದೇನಪ್ಪ ಅಂತಂದರೆ, ಅವರಿಗಾಗಿ ತಾವು ಉಪವಾಸವಿರಲಿಕ್ಕೆ ಮಾತ್ರನೇ ಅವಕಾಶ. ಉಪವಾಸವಿದ್ದು ಮಧ್ಯಾಹ್ನದ ತನಕನೂ ಕೂಡ ಶ್ರಾದ್ದ ಕರ್ಮಾದಿಗಳೆಲ್ಲವೂ ಕೂಡ ಮುಗಿಯುವ ತನಕ ಉಪವಾಸವಿದ್ದು ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ಅವರಿಗಾಗಿ ನಾವು ಏನು ಅವತ್ತಿನ ದಿವಸದ ಪೂಜಾನುಷ್ಠಾನ, ಅವತ್ತಿನ ದಿವಸದ ಆ ಒಂದು ಊಟ ಆಗಲಿ, ಆಹಾರ ಆಗಲಿ, ಪಿಂಡ ಆಗಲಿ, ಅದೆಲ್ಲವನ್ನು ಏನಕ್ಕೋಸ್ಕರ ನಾವು ತಯಾರವನ್ನು ಮಾಡಿರ್ತೀವೋ ಅದೆಲ್ಲವೂ ಕೂಡ ಅವರಿಗೆ ಸಮರ್ಪಣೆ ಆದ ಮೇಲೆ ನಾವು ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಅದು ಕ್ರಮ. ಅದಕ್ಕಿಂತ ಮುಂಚೆನೇ ಹೋಗಿ ನೋಡಿ, ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲದೇ ಇರತಕ್ಕಂಥವ್ರಿಗೆ ನಾನು ಪ್ರಶ್ನೆಯನ್ನು ಮಾಡೋದಿಲ್ಲ. ನೀವು ಮಾಡಲೇಬೇಕು ಅಂತ ಹೇಳಿ ನಾನು ನಿಮ್ಗೆ ಯಾರ ಕೈನೂ ಕೂಡ ಹಿಡಿದು ನಾನು ಕಟ್ಟಾಕ್ತಕ್ಕಂಥದ್ದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆದರೆ ಮಾಡೋದ್ರಿಂದ ಏನೆಲ್ಲ ಲಾಭ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಬೋದು. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ ಆಗ್ಬೋದೇ ಹೊರತಾಗಿ ನೀವು ಮಾಡಲೇಬೇಕು ಅಂತ ಹೇಳಿ ನಾನು ನಿಮ್ಗೆ ಆಜ್ಞೆ ಅಂತೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕ ಈ ವಿಚಾರ ಬರೋದಾದರೆ. ಹಾಗಾಗಿ ಇದೊಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ತಿಳಿಸೋದಾದರೆ ತಾವು ಮಾಡ್ಬೋದಾಗಿರ್ತಕ್ಕಂಥದ್ದು ಇಷ್ಟೇ. ಇದನ್ನು ಹೊರತುಪಡಿಸಿ ನೋಡಿ, ಇಲ್ಲದೇ ಇರತಕ್ಕಂಥವ್ರಿಗೆ ಏನೂ ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು ವೇಳೆ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ, ಇಲ್ಲ ಅಂತಂದರೆ ಟೈಮ್ ಟು ಟೈಮ್ ಔಷಧವನ್ನು ತೆಗೆದುಕೊಳ್ತಕ್ಕಂಥವ್ರಿಗೆ ತಮಗಂತೂ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಆವತ್ತು ತಾವು ಪ್ರಸಾದವನ್ನು ಸ್ವೀಕರಿಸಲೇಬೇಕಾಗತ್ತೆ. ಆದರೆ ತಿಥಿಯ ಸಮಯದಲ್ಲಿ ಯಾರ ವಾಸ್ತುಗೃಹದಲ್ಲಿ ತಿಥಿ ಇಲ್ಲಾಂದರೆ ಶ್ರಾದ್ದ ಕರ್ಮಾದಿಗಳು ತರ್ಪಣಗಳು ನಡೀತಾ ಇದೆಯೋ, ಮೊದಲನೇದಾಗಿ ಪಿತೃದೇವತೆಗಳಿಗೆ ಆಹಾರ ತಲುಪುವ ತನಕ, ತಮ್ಮ ವಾಸ್ತುಗೃಹದಿಂದ ಆಹಾರ ತಲುಪುವ ತನಕ ತಾವು ಭೋಜನವನ್ನು ಸ್ವೀಕರಿಸ್ತಕ್ಕಂಥದ್ದು ನಿಜಕ್ಕೂ ಹೇಳ್ತೀನಿ ಅದೆಲ್ಲೋ ಒಂದು ಕಡೆ ತಪ್ಪು. ಅದನ್ನು ಮಾಡಬೇಡಿ. ಅವರಿಗೋಸ್ಕರ ಅವತ್ತು ಒಂದು ದಿನ ಉಪವಾಸದ ಒಂದಿಷ್ಟು ಆಚರಣೆಯನ್ನು ಮಾಡಿ ಅದಾದ ಮೇಲೆ ತಾವು ಮತ್ತೆ ನಿಮ್ಮ ಪ್ರಸಾದಕ್ಕೆ ಮುಂದುವರಿತಕ್ಕಂಥದ್ದೇ ಬಹಳ ಉತ್ತಮ. ಎಷ್ಟೋ ಕಡೆ ಏನು ಮಾಡಿಬಿಡ್ತೀರಿ, ತಾವು ನಿಮ್ಮ ಪಾಡಿಗೆ ಅವ್ರ ತಿಥಿ ಮಾಡ್ತಾ ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಈ ಕಡೆ ಹೋಟೆಲಿಂದ ಇಡ್ಲಿ ಸಾಂಬಾರು ಇಲ್ಲ ಅಂತಂದರೆ ರೈಸ್ ಐಟಮು ಏನೋ ತರಿಸ್ಕೊತೀರಿ, ತಿಂತಾ ಇರ್ತೀರಿ. ದಯವಿಟ್ಟು ಅಂಥದ್ದೊಂದು ಕೆಲಸವನ್ನು ಮಾಡಬೇಡಿ. ತೀರಾ ನಿಮಗೆ ತಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತಂದ ಕಾಲದಲ್ಲಿ ತಾವೇ ಒಂದು 10 ನಿಮಿಷ ಆಚೆ ಕಡೆ ಹೋಗಿ ಏನಾದರೂ ತಿನ್ಕೊಳ್ಬೇಕಾದ್ರೆ ಬಂದುಬಿಡಿ. ಯಾಕೆ ಅಂತಂದರೆ ನಾವು ಆ ಪರಿಸರವನ್ನೂ ಕೂಡ ನಾವು ಇಲ್ಲಿ ಒಂದು ಚೂರೂ ಕೂಡ ಲೋಪ ಮಾಡಬಾರ್ದು. ಅದಕ್ಕೆ ಏನು ಪಾವಿತ್ರತೆ ಇದೆ ಅದನ್ನು ನಾವು ಕಾಪಾಡಲೇಬೇಕು. ಯಾಕೆ ಅಂತಂದರೆ ಪಿತೃದೇವತೆಗಳ ಪೂಜಾನುಷ್ಠಾನದಲ್ಲಿ ಬಹಳ ಮಡಿ ಅದೆಲ್ಲವನ್ನು ಕೂಡ ನಾವು ಅನುಸರಿಸ್ತಕ್ಕಂಥದ್ದು ಇದೆ. ನೋಡಿ, ಒಬ್ಬೊಬ್ಬರ ವಾಸ್ತುಗೃಹದಲ್ಲಿ ಒಂದೊಂದು ರೀತಿ ಪದ್ಧತಿ ಆಚಾರಗಳಿರ್ತವೆ. ಹಾಗಾಗಿ ನಿಮ್ಮ ಪದ್ಧತಿ ಆಚಾರಗಳನ್ನು ಅನುಸರಿಸ್ಕೊಂಡು ಹೋದರೆ ಸಾಕು. ಇನ್ನು ಮತ್ತೊಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಏನಪ್ಪ ಅಂತಂದರೆ, ಈ ಒಂದು ಪಕ್ಷ ಮಾಸದಲ್ಲಿ ಯಾರ ವಾಸ್ತುಗೃಹದಲ್ಲಿ ಪಿತೃದೇವತೆಗಳ ಆರಾಧನೆ ನಡೀತಾ ಇರುತ್ತೋ ಆ ಸಮಯದಲ್ಲಿ ನೋಡಿ, ತಾವು ಅರಿವಿದ್ದು ಮಾಡ್ತಿರೋ ಇಲ್ಲ ಅಂತಂದರೆ ಅರಿವಿಲ್ಲದೆ ಮಾಡ್ತಿರೋ, ಒಂದಿಷ್ಟು ಜನರ ಮಾತು ಕೇಳ್ಕೊಂಡು ಮಾಡ್ತಿರೋ, ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡಬೇಡಿ. ತೋರಣವನ್ನು ಕಟ್ತಕ್ಕಂಥದ್ದು, ಮಾವಿನ ತೋರಣವನ್ನು ಕಟ್ತಕ್ಕಂಥದ್ದು, ದಯವಿಟ್ಟು ಆ ಕೆಲಸವನ್ನು ಮಾಡಬಾರ್ದು. ಆಮೇಲೆ ವಾಸ್ತುಗೃಹದಲ್ಲಿ ಸದಾಕಾಲ ನೀವು ಬೆಳಗ್ಗೆ ಎದ್ದಾಗಲಿಂದ ಪೂಜೆಯನ್ನು ಮಾಡಬೇಕಾದ್ರೆ ಘಂಟಾನಾದವನ್ನು ಮಾಡ್ತೀರಿ. ಯಾರ ವಾಸ್ತುಗೃಹದಲ್ಲಿ ತಿಥಿ ನಡೀತಾ ಇರುತ್ತೋ ಇಲ್ಲಾಂದರೆ ಶ್ರಾದ್ದ ಕರ್ಮಾದಿಗಳು ನಡೀತಾ ಇರುತ್ತೋ ಇಲ್ಲಾಂತಂದರೆ ಅವತ್ತಿನ ತರ್ಪಣ ಕೊಡಬೇಕಾಗಿರುತ್ತೋ ಆ ಸಮಯದಲ್ಲಿ ತಾವು ಘಂಟಾನಾದವನ್ನು ಮಾಡಬಾರ್ದು.
ಆದರೆ ಪೂಜಾನುಷ್ಠಾನವನ್ನು ಸಲ್ಲಿಸಲೇಬೇಕು. ಭಗವಂತನಿಗೆ ಏನು ಪೂಜಾನುಷ್ಠಾನವನ್ನು ಸಲ್ಲಿಸ್ತೀರೋ ಸಲ್ಲಿಸಿ. ಅವತ್ತಿನ ದಿವಸ ತಾವು ಭಗವಂತನಿಗೆ ತಾವು ಯಾವುದೇ ರೀತಿ ಪೂಜಾನುಷ್ಠಾನವನ್ನು ಸಲ್ಲಿಸಿರೋ ಅದೇ ರೀತಿ ಸಲ್ಲಿಸಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಘಂಟಾನಾದವನ್ನು ಮಾಡಬಾರ್ದು. ಭಗವಂತನಿಗೆ ಊದ್ಕಡ್ಡಿ ಹಚ್ಚಿ ಆರತಿಯನ್ನು ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಘಂಟಾನಾದ ಮಾಡಬಾರ್ದು. ಅದಾದ ಮೇಲೆ ಪಿತೃದೇವತೆಗಳಿಗೆ ಅಂಥೇಳಿ ತಾವು ಏನು ಪ್ರತ್ಯೇಕವಾಗಿರ್ತಕ್ಕಂಥ ಪದಾರ್ಥಗಳನ್ನು ಇಟ್ಟಿರ್ತೀರೋ ಅದು ಮನೆಯಿಂದ ಆಚೆ ಹೋಗೋವರೆಗೂ ಅಂತಂದರೆ ಪಿತೃದೇವತೆಗಳಿಗೆ ಅದು ಸಮರ್ಪಣೆ ಆಗೋವರೆಗೂ ಕೂಡ ತಾವು ವಾಸ್ತುಗೃಹದಿಂದ ಆಚೆ ಹೋಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಾಗಲಿ, ಏನೇ ಮಾಡಿದ್ರೂ ಕೂಡ ಅವತ್ತಿನ ದಿವಸ ತಾವು ಏನು ಶ್ರಮ ಪಟ್ಟಿರ್ತೀರಿ ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡೋದಕ್ಕೆ ಯಾವುದು ಕೂಡ ಲೆಕ್ಕಕ್ಕೆ ಬರ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಪಿತೃದೇವತೆಗಳಿಗೆ ತಾವೂ ಕೂಡ ಒಂದು ಗೌರವವನ್ನು ಸಮರ್ಪಣೆಯನ್ನು ಮಾಡಲೇಬೇಕಂತಂದ ಕಾಲದಲ್ಲಿ ತಾವು ಉಪವಾಸವಿದ್ದು ಅವತ್ತೊಂದು ದಿನ ಮಧ್ಯಾಹ್ನದ ತನಕ ನೋಡಿ, ಅವತ್ತು ನಾನು ಈ ಮಾತನ್ನು ಹೇಳ್ತೀನಿ, ಮಧ್ಯಾಹ್ನದವರೆಗೂ ಮಾತ್ರನೇ ನಿಮಗೆ ಅವಕಾಶ. ಅದರ ಮೇಲೆ ನೀವು ಮಾಡಿದ್ರೂ ಕೂಡ ವ್ಯರ್ಥನೇ. ಯಾಕೆ ಅಂತಂದರೆ ಅವರ ಪ್ರಸಾದವನ್ನು ನೀವು ಅವತ್ತಿನ ದಿವಸ ಸ್ವೀಕಾರ ಮಾಡಲೇಬೇಕು. ಅವತ್ತಿನ ದಿವಸ ಅವರ ಪ್ರಸಾದವನ್ನು ತಾವು ಸ್ವೀಕಾರ ಮಾಡಲೇಬೇಕು. ಯಾರು ಅವತ್ತಿನ ದಿವಸ ಬೇಡ, ನನಗೆ ಇವತ್ತು ಹಸಿವಿಲ್ಲ, ನನಗೆ ಈ ಪ್ರಸಾದ ಬೇಡ ಅಂಥೇಳಿ ಯಾರು ಮೂಗು ಮುರಿದು ಪಕ್ಕದಲ್ಲಿ ಕೂರ್ತಿರೋ ನಿಮಗೆ ಪಿತೃದೇವತೆಗಳ ಅನುಗ್ರಹ ಸಿಗೋದಿಲ್ಲ. ಯಾಕೆ ಅಂತಂದರೆ ಪಿತೃದೇವತೆಗಳು ಹೇಗೆ ನೀವು ಹಸುಕೊಂಡು ಅವರ ಪ್ರಾರ್ಥನೆಯನ್ನು ಮಾಡ್ತಿರೋ, ನಿಮ್ಮ ಹೊಟ್ಟೆಯನ್ನು ತುಂಬಿಸಬೇಕು ಅಂತಲೇ ಅವರು ಅಲ್ಲೂ ಕೂತು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಹಗಲಿರ್ತಕ್ಕಂಥ ಕಾರಣದಿಂದ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಅಂತ ತಾವು ಅಂದ್ಕೊಳ್ಬೇಡಿ. ನನ್ನ ಮಗನೋ, ನನ್ನ ಮೊಮ್ಮಕ್ಕಳು ಅವರು ಚೆನ್ನಾಗಿರಬೇಕು, ಸದಾಕಾಲ ಖುಷಿ ನೆಮ್ಮದಿ ಸಂತೋಷದಿಂದ ಇರಬೇಕು, ಯಾವತ್ತೂ ಕೂಡ ಹಸುಕೊಂಡು ಮಲ್ಕೊಳ್ಬಾರ್ದು ಅಂಥೇಳಿ ಸದಾಕಾಲ ಅವರು ಹಪಹಪಿಸ್ತಾ ಇರ್ತಾರಲ್ಲಿ. ಹಾಗಾಗಿ ಅವರಿಗೋಸ್ಕರ ನೀವು ಅವರಿಗೆ ಊಟ ತಲುಪುವ ತನಕ ಉಪವಾಸವಿದ್ದು ಅವರಿಗೆ ಊಟ ತಲುಪಾದ ಮೇಲೆ ಅವರ ಪ್ರಸಾದವನ್ನು ತಾವು ಖಂಡಿತ ಸ್ವೀಕಾರ ಮಾಡಿದ್ರೆ ನಿಜಕ್ಕೂ ಹೇಳುತ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ಪಿತೃದೇವತೆಗಳ ಆರಾಧನೆಯನ್ನು ತಾವು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ತಿಳ್ಕೊಳ್ಳೋದು ಸಾಕಷ್ಟು ಇದೆ. ನಾನೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಕಾಲಕ್ರಮೇಣ. ಯಾಕೆಂತಂದರೆ ಪಿತೃಪಕ್ಷ ಪ್ರಾರಂಭ ಆಯಿತು ಅಂತಂದರೆ ನನ್ನ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಉಂಟಾಗಿದೆ. ಅದೆಲ್ಲವನ್ನು ಕೂಡ ನಾನು ಗುರುಜಿಯವರ ಮುಂದೆ ಬೆಚ್ಚಿಡಬೇಕಾಗಿದೆ. ಹಾಗಾಗಿ ಗುರುಜಿಯವರೇ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಸೂಕ್ತ, ಅವರೇ ಕೊಡಬಲ್ಲರು. ಹಾಗಾಗಿ ಅವರಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ, ಅವನಿಂದನೂ ಕೂಡ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಈ ಪಿತೃಪಕ್ಷದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಅದೆಲ್ಲದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ 15/9/2024 ಭಾನುವಾರ. ಬಹಳ ವಿಶೇಷವಾಗಿ ಶ್ರವಣ ನಕ್ಷತ್ರ. ಇವತ್ತಿನ ದಿವಸ ಶ್ರವಣ ನಕ್ಷತ್ರ ಬಂದಿರತಕ್ಕಂಥದ್ದೇ. ಶ್ರವಣ ನಕ್ಷತ್ರದಲ್ಲಿ ಯಾರೆಲ್ಲ ಜನ್ಮಿಸಿದ್ದೀರಿ, ಅದರಲ್ಲೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸದಾಕಾಲ ಭಗವಂತನ ಕೃಪಾಶೀರ್ವಾದದಿಂದ ಖುಷಿ ಖುಷಿಯಾಗಿ ನಗನಗುತ್ತಾ ಆರೋಗ್ಯವಾಗಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ನಿಮ್ಮ ಜೀವನ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ಮುಂದುವರಿತಕ್ಕಂಥದ್ದಿರುತ್ತೆ, ಆದರೆ ಕಾಲಕ್ರಮೇಣ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ಳೋದ್ರ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡೋದ್ರ ಬಗ್ಗೆ ಆಗಲಿ, ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಆ ಒಂದು ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತೇವೆ. ಮಧ್ಯಾಹ್ನ 12 ಗಂಟೆ ಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾಗ್ತಕ್ಕಂಥದ್ದಿರುತ್ತೆ.
ಸಾಕಷ್ಟು ಮೌನಕ್ಕೆ ಜಾರತಕ್ಕಂಥವ್ರು ಇರ್ತೀರಿ. ಏನೊಂದು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ನೆಗೆಟಿವಿಟಿ ಎಂಬತಕ್ಕಂಥದ್ದು ಕಾಡತಕ್ಕಂಥದ್ದು ಇರುತ್ತೆ. ಒಂದಿಷ್ಟು ದೃಷ್ಟಿದೋಷಕ್ಕೂ ಕೂಡ ಒಳಗಾಗ್ತಕ್ಕಂಥವ್ರು ಇರ್ತೀರಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು. ಆದರೆ 12 ಗಂಟೆ ತನಕನೂ ಕೂಡ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಏನಾದರೂ ಆಗಲಪ್ಪ, ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಯಲ್ಲೇ ಕೂಡಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ದ್ವಂದ್ವ ಆಲೋಚನೆಗಳಿಂದ ತಾವು ತಮ್ಮ ಕೈಯಾರೆ ತಾವೇ ಆಗ್ತಕ್ಕಂಥ ಕೆಲಸವನ್ನೂ ಕೂಡ ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಜೋಪಾನ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂತಂದರೆ, ದೃಢ ಮನಸ್ಸಿನ ಸಂಕಲ್ಪ. ಅಸಾಧ್ಯವಾದ್ದನ್ನೂ ಕೂಡ ನಾನು ಸಾಧನೆ ಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪನ ಮಾಡತಕ್ಕಂಥದ್ದೇ ಬಹಳ ಉತ್ತಮ. ಜೊತೆಗೆ ತಾಯಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಎಂಥದ್ದೇ ಸಮಯ ಇರಲಿ, 12 ಗಂಟೆ ಆದಮೇಲೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ವಿಚಾರ ಸ್ವಲ್ಪ ಸ್ಲೋ ಆಗ್ತಕ್ಕಂಥದ್ದಾಗಲಿ, ಮಂದಗತಿಯಿಂದ ಸಾಕ್ತಕ್ಕಂಥದ್ದಾಗಲಿ, ಏನಾದ್ರೂ ಕೂಡ ಪರವಾಗಿಲ್ಲ, ಭಗವಂತ ನಿನ್ನ ದಯೆ ಹೊಂದಿರಲಿ ಅಂತ ಹೇಳಿ ಬಿಂಬಿಡದೆ ಹಿಡಿದಿರ್ತಕ್ಕಂಥ ಕೆಲಸವನ್ನು ಬಿಡದೆ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಯಲ್ಲಿ ತಾವು ಮುಂದುವರೆದಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಸಹ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಎಲ್ಲೋ ಒಂದು ಕಡೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಸ್ವಲ್ಪ ನಿಂದನೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ. ಆದಷ್ಟು ಒಂದು ಗುಂಪು ಇರತಕ್ಕಂಥ ಜಾಗದಲ್ಲಿ, ಅಲ್ಲೇನೋ ನ್ಯಾಯ ತೀರ್ಮಾನ ನಡೀತಾ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹೋಗಿ ನನ್ನದೂ ಒಂದು ಮಾತಿರಲಿ ಅಂತ ಹೇಳಿ ತಾವು ಅದಕ್ಕೆ ಭಾಗಿಯಾಗ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬಿಡಿ. ಇವತ್ತಿನ ದಿವಸ ಹೇಗಿರುತ್ತೆ ಅಂತಂದರೆ, ಮಾಡದೇ ಇರತಕ್ಕಂಥ ತಪ್ಪನ್ನು ಕೂಡ ಮೈಮೇಲೆ ಹಾಕ್ಕೊಳ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ. ಅದಾದ ಮೇಲೆ ತಾವು ಇವತ್ತಿನ ದಿವಸ ಸ್ವಲ್ಪ ನೆಮ್ಮದಿಯ ಅಪೇಕ್ಷೆಯಲ್ಲೇ ಇರ್ತೀರಿ. ಆದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಅದಕ್ಕೆ ಅಣು ಮಾಡಿಕೊಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಎಲ್ಲೋ ಒಂದು ಕಡೆ ತಾವು ಎಷ್ಟೇ ಸೈಲೆಂಟ್ ಆಗಿರಬೇಕು, ಮೌನದಿಂದ ಇರಬೇಕು, ಏನಾದರೂ ಕೂಡ ಪರವಾಗಿಲ್ಲಪ್ಪ, ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ತಾವು ಸೈಲೆಂಟಾಗಿ ಕೂತ್ರೂ ಕೂಡ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನು ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೆರಳಿಸ್ತಕ್ಕಂಥವ್ರು ಇರ್ತಾರೆ, ನಿಮ್ಮನ್ನು ಹುಚ್ಚಿಗೆ ಬಸ್ತಕ್ಕಂಥವ್ರು ಇರ್ತಾರೆ. ನಿಮ್ಮ ಕುಟುಂಬದಲ್ಲೂ ಕೂಡ ಇವತ್ತಿನ ದಿವಸ ತಾವು ಎಷ್ಟೇ ಬೇಜಾರಾದ್ರೂ ಕೂಡ ಸೈಲೆಂಟಾಗಿ ಇರಬೇಕು ಅಂದ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಮ್ಮ ಮನಸ್ಸನ್ನು ಬಾಧಿಸ್ತಕ್ಕಂಥದ್ದಿರುತ್ತೆ. ಅವರು ಆಡ್ತಕ್ಕಂಥ ಮಾತುಗಳು ಎಲ್ಲೋ ಒಂದು ಕಡೆ ನಿಮಗೆ ಚುಚ್ಚತಕ್ಕಂಥದ್ದಿರುತ್ತೆ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ನಿಮ್ಮ ತಾಳ್ಮೆಯನ್ನು ಭೂಮಿ ತೂಕದಷ್ಟೇ ತೂಕ ಹಾಕಬೇಕು. ಯಾಕೆ ಅಂತಂದರೆ, ಈ ಸಮಯದಲ್ಲಿ ತಾವೇನಾದರೂ ತಾಳ್ಮೆಯನ್ನು ಕೆಡಿಸ್ಕೊಂಡು ನನ್ನ ಕೈಯಲ್ಲಿ ಆಗ್ತಾಯಿಲ್ಲಪ್ಪ, ಏನಿವೆಲ್ಲ ತಲೆ ಕೆಡಿಸ್ಕೊಂಡು ನನಗೂ ಸಾಕಾಗೋಗಿದೆ ಅಂತ ಹೇಳಿ ತಾವೇನಾದರೂ ಬಾಯಿ ಬಿಚ್ಚಿ 4 ಮಾತಾಡಿಬಿಟ್ರೆ ಎಲ್ಲೋ ಒಂದು ಕಡೆ ತಾವು ಅಂದುಕೊಂಡರಷ್ಟು ಮಟ್ಟಿಗೆ ಪರಿಸ್ಥಿತಿಯನ್ನು ನಿಮ್ಮ ಕೈಲಿಟ್ಕೊಳ್ಳೋದು ಸ್ವಲ್ಪ ಕಷ್ಟಕರನೇ. ಕೈ ಮೀರಿ ಹೋಗ್ತಕ್ಕಂಥದ್ದಿರುತ್ತೆ. ನೋಡಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹಾಗಾಗಿ ತಾವು ಇವತ್ತಿನ ದಿವಸ ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ, ಚಂದ್ರ ಎಷ್ಟೇ ಆದರೂ ಶ್ವೇತವರ್ಣ, ಚಂದ್ರ ಮನಸ್ಕಾರಕ. ನಿಮ್ಮ ಮನಸ್ಸಿನ ಅಸ್ತಿತ್ವ, ನಿಮ್ಮ ಮನಸ್ಸಿನ ಸ್ಥಿತಿ ಎಲ್ಲವನ್ನೂ ಕೂಡ ಒಂದು ಹಂತಕ್ಕೆ ತೊಗೊಂಡು ಬರ್ತಕ್ಕಂಥವನು ಚಂದ್ರ ಪರಮಾತ್ಮ ಮಾತ್ರ. ನೋಡಿ, ಸಾಧಾರಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ. ಆದರೆ ಸೂರ್ಯಾಸ್ತ ಆಗಿ ಚಂದ್ರ ಉದಯ ಆದಮೇಲೆ ನಿಮ್ಮ ಮನಸ್ಸೇ ಒಂದು ರೀತಿ ತಿಳಿಯಾಗೋಗುತ್ತೆ, ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಚಂದ್ರಶೇಖರನ ಆರಾಧನೆಯನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸಿನ ಮೇಲೆ ಎಷ್ಟೇ ಪ್ರಭಾವ ಬಿದ್ದರೂ ಅದೆಲ್ಲದರಿಂದನೂ ಕೂಡ ತಾವು ಸ್ವಲ್ಪ ದೂರ ಇರತಕ್ಕಂಥವರೇ ಇರ್ತೀರಿ. ಹಾಗಾಗಿ 1 ಚಿಟಿಕೆ ಅಕ್ಕಿ ಮತ್ತು 1 ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರುಗಡ್ಡದ ಬುಡಕ್ಕೆ ಹಾಕಿ ಚಂದ್ರಶೇಖರನ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ನಿಮ್ಮ ಮನಸ್ಸಿನಲ್ಲಿ ಪಠನೆಯನ್ನು ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಕೂಡ ಸಾಧನೆಯನ್ನು ಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ಸದಾಕಾಲ ನಿಮಗೆ ಇರತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಗುರು ಹಿರಿಯರ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ದೂರಬಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಲೆವಧಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಮುಂದುವರಿತಕ್ಕಂಥದ್ದಾಗಲಿ, ಇದೆಲ್ಲ ವಿಧಾನವಾಗಿ ನಾವು ನೋಡೋದಾದ್ರೂ ಕೂಡ ಬಹಳ ಚೆನ್ನಾಗಿದೆ. ಬಹಳಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥ ವಿಚಾರವಾಗಲಿ, ಇಲ್ಲ ಅಂತಂದರೆ ತುಂಬ ದಿವಸಗಳಿಂದ ಒಂದು ವಿಚಾರವಾಗಿ ಸಂಕಲ್ಪವನ್ನು ಇಟ್ಕೊಂಡಿರ್ತೀರಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀರಿ. ಇವತ್ತಿನ ದಿವಸ ಆ ಕೆಲಸ ಸಂಪೂರ್ಣವಾಗಿ ನೆರವೇರ್ತಕ್ಕಂಥದ್ದು ಇರುತ್ತೆ. ಮತ್ತು ಇವತ್ತಿನ ದಿವಸ ತಾವು ಏನೊಂದು ಕೆಲಸ ಅಂತ ಅಂದ್ಕೊಳ್ಳಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಅದು ಎಂಥ ವಿಚಾರ ಆದ್ರೂ ಕೂಡ ಅದರಿಂದ ತಾವು ಯಶಸ್ಸನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಒಬ್ಬ ಮನುಷ್ಯನಿಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಲಾಭ ಆಗಲಿ ನಷ್ಟ ಆಗಲಿ, ಎಲ್ಲವನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದು ಮನೆ ದೇವರೇ. ಆದರೆ ಕೆಲವು ಸತಿ ನಾವು ಮನೆ ದೇವರನ್ನೇ ಮರೆತು ನಮ್ಗೆ ಇಷ್ಟ ಬಂದಿರತಕ್ಕಂಥ ದೇವರ ಆರಾಧನೆಯನ್ನು ನಾವು ಮಾಡ್ತಾ ಇರ್ತೀವಿ, ತಪ್ಪಿಲ್ಲ. ಆದರೆ ಮನೆ ದೇವರನ್ನು ಕೂಡ ನಾವು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಲ್ವಾ? ಅದೇ ಬಹಳ ಮುಖ್ಯ. ಹಾಗಾಗಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ತಾವಂತುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ನೋವಿನಿಂದ ತುಂಬಿರ್ತಕ್ಕಂಥದ್ದೇ ಇರ್ಬೋದು. ಯಾಕೆಂತಂದರೆ ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಆಗಿದೆ. ನಿಮ್ಮ ಮನಸ್ಸು ಕೂಡ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದಿದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದೇ ಇದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನೆಗೆಟಿವಿಟಿ ಎಂಬತಕ್ಕಂಥದ್ದೇ ಇರುತ್ತೆ. ಮತ್ತು ನಿಮ್ಮ ದಿಕ್ಕನ್ನು ತಪ್ಪಿಸ್ತಕ್ಕಂಥವ್ರೇ ಸಾಕಷ್ಟು ಜನ ಇವತ್ತಿನ ದಿವಸ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಇರ್ತಾರೆ. ಸ್ವಲ್ಪ ಜೋಪಾನ. ಯಾರೇ ಹೊಸಬರಾಗಲಿ, ಯಾರೇ ಹಳುಬರಾಗಲಿ, ನೀವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಸ್ವಲ್ಪ ಗೌಪ್ಯತೆಯಿಂದ ಕಾಪಾಡ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ನೋಡಿ, ಇವತ್ತಿನ ದಿವಸ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ನೀವು ವಿಶ್ವಾಸಪೂರ್ವಕವಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಹಂತ ಅಂತ ಬಂದಾಗ ಅದೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಆ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದುವರಿತಕ್ಕಂಥವರೇ ಸಹಜ. ಹಾಗಾಗಿ ಇದು ಪ್ರಕೃತಿ, ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಒಬ್ಬ ಮನುಷ್ಯನ ಮನಸ್ಥಿತಿ ಹೀಗೆ ಅಂಥೇಳಿ ನಾವು ಅದನ್ನು ನಿರೀಕ್ಷಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ಅನಿರೀಕ್ಷಿತ. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ತಾವು ನೀವು ಏನೇ ಒಂದು ಕೆಲಸವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡೋದಾಗಲಿ, ಏನೇ ಒಂದು ಕೆಲಸವನ್ನು ಮಾಡಬೇಕು ಅನ್ನಬೇಕಂತ ಒಂದು ಆಸಕ್ತಿಯನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗಲಿ, ಇದೇನೇ ವಿಚಾರ ಇದ್ರೂ ಕೂಡ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದೇ ಬಹಳ ಉತ್ತಮ. ಅದನ್ನು ಬಹಿರಂಗಪಡಿಸ್ತಕ್ಕಂಥದ್ದು ಬೇಡ. ಆದರೆ ನಿಮ್ಮ ವಾಸ್ತುಗಳಲ್ಲಿ ನಿಮ್ಮ ತಂದೆ ತಾಯಿ ಹತ್ರನೋ ಇಲ್ಲ ಅಂತಂದರೆ ಗುರು ಹಿರಿಯರು ಯಾರಾದರೂ ಇದ್ದರೆ ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ ಅವರ ಜೊತೆ ಕೂತು ಒಂದು ಚೂರು ಪ್ರಸ್ತಾಪ ಮಾಡಿ ಅವರು ಕೊಡ್ತಕ್ಕಂಥ ಒಂದಿಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಸಮಸ್ಯೆನೂ ಕೂಡ ಒಂದು ಚೂರು ಬಾಧಿಸ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ಸ್ವಲ್ಪ ಹೆಚ್ಚು ತುಳಸಿಯ ನೀರನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತಾವೇನು ಮಾಡಬೇಕಂತಂದರೆ, ನೀವು ಪ್ರತಿನಿತ್ಯ ಸೇವನೆಯನ್ನು ಮಾಡ್ತಿರಲ್ಲ, ಇಲ್ಲ ಅಂತಂದರೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಆಚೆ ಹೋಗಬೇಕು ಅಂದ್ಕೊಂಡಿರ್ತೀರಿ, ನೀರಿನ ಬಾಟಲನ್ನು ಫಿಲ್ ಮಾಡ್ಕೊಳ್ತೀರಿ. ಆಗ ಅದಕ್ಕೆ ಒಂದು ಚೂರು 1-2-3 ತುಳಸಿ ದಳವನ್ನು ಅದರೊಳಗಡೆ ಹಾಕ್ಕೊಂಡು ಆ ತುಳಸಿ ದಳವನ್ನು ಒಂದು ಸ್ವಲ್ಪದ್ದು ಬಿಟ್ಟು ಆ ತುಳಸಿ ದಳದಲ್ಲಿರ್ತಕ್ಕಂಥ ಎಲ್ಲ ಸತ್ವಗಳು ಆ ಒಂದು ನೀರಿಗೆ ಸೇರಿಕೊಳ್ಬೇಕು. ಅದಾದಮೇಲೆ ಆ ನೀರನ್ನು ಸೇವನೆಯನ್ನು ಮಾಡೋದ್ರಿಂದ ಸ್ವಲ್ಪ ಉದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ನೀರನ್ನು ಕುಡಿತಕ್ಕಂಥದ್ದೇ ಬಹಳ ಉತ್ತಮ. ತೀರಾ ಶೀತದಲ್ಲಿರ್ತಕ್ಕಂಥ ನೀರನ್ನು ಕುಡಿತಕ್ಕಂಥದ್ದು ಬೇಡ. ಅಂತಂದರೆ ತಣುವೇರಿರ್ತಕ್ಕಂಥ ಐಸ್ ನೀರು, ಫ್ರಿಡ್ಜ್ ನೀರು, ಕೋಲ್ಡ್ ವಾಟ್ರು ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಅದನ್ನು ಮಾಡಬೇಡಿ. ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ನೀರನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತನ್ನು ತಿಳಿಸೋದಾದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಗರ್ಜನೆ ಬಹಳ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಸಿಂಹದ ರೀತಿಯೇ ಗರ್ಜಿಸ್ತಾ ಇರ್ತೀರಿ. ಆದರೆ ಇವತ್ತಿನ ದಿವಸ ಸ್ವಲ್ಪ ಮೌನದಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ಸ್ವಲ್ಪ ಜೋಪಾನ. ತಾವು ಇವತ್ತಿನ ದಿವಸ ಎಷ್ಟು ಮೌನದಿಂದ ಇದ್ದರೆ ಅಷ್ಟೇ ಉತ್ತಮ. ತಾವು ಮೌನದಿಂದ ಇರಲಿಕ್ಕಾಗೋದಿಲ್ಲ. ಮಾತಾಡಬೇಕು, ನನ್ನ ಮನಸ್ಸಲ್ಲಿ ಕುದೀತಾ ಇದೆ, ನಾನು ಅದನ್ನು ಆಡ್ಬಿಡ್ಬೇಕು, ನಾನು ಅದನ್ನು ವ್ಯಕ್ತಪಡಿಸ್ಬಿಡ್ಬೇಕು ಅಂಥೇಳಿ ತಾವು ಏನೋ ಮಾತಾಡ್ಲಿಕ್ಕೆ ಹೋಗ್ತೀರಿ. ಆದರೆ ಏನೋ ಮಾತಾಡ್ಬಿಡ್ತೀರಿ. ಅಲ್ಲಿ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನೋ ಆಲೋಚನೆಗಳಿರುತ್ತೆ, ಆದರೆ ನೀವು ಅದನ್ನು ಯಾವುದೋ ಬೇರೆ ರೀತಿ ವ್ಯಕ್ತಪಡಿಸ್ಬಿಡ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಜೋಪಾನ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ನೋಡಿ, ನಾವು ಆಡ್ತಕ್ಕಂಥ ಮಾತು ನಾವು ಅರ್ಥ ಮಾಡ್ಕೊಂಡು ಮಾತಾಡ್ತೀವಿ. ಆದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಥಿತಿ ಹಾಗೆ ಅಲ್ವಲ್ಲ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಅದನ್ನು ಪಾಸಿಟಿವ್ ಆಗಾದರೂ ಸ್ವೀಕರಿಸ್ಬೋದು, ನೆಗೆಟಿವ್ ಆಗಾದರೂ ಸ್ವೀಕರಿಸ್ಬೋದು. ಆದರೆ ಆಡ್ತಕ್ಕಂಥ ಮಾತಿನಲ್ಲಿ ಬಹಳ ತೂಕವಾಗಿರಬೇಕು. ಆದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ದೂರ ಪ್ರಯಾಣ ಮಾಡೋದಾದರೆ ಇವತ್ತಿನ ದಿವಸ ಅಷ್ಟಾಗಿ ನೆಮ್ಮದಿಯುತವಾಗಿರ್ತಕ್ಕಂಥದ್ದಲ್ಲ. ಸಿಂಹರಾಶಿನಲ್ಲಿರ್ತಕ್ಕಂಥ
ರಾಶಿನಲ್ಲಿರ್ತಕ್ಕಂಥವ್ರು ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ತಾವು ಎಷ್ಟೇ ಸ್ಲೋ ಆಗಿ ಜವಾಬ್ದಾರಿಯುತವಾಗಿ ಡ್ರೈವಿಂಗ್ ಮಾಡ್ತಾ ಇದ್ದೀರಿ ಅಂತಂದರೂ ಪಕ್ಕದಲ್ಲಿರೋ ಗ್ರಹಗತಿಗಳು ಏನೋ ಎತ್ತೋ ನಮಗೆ ಗೊತ್ತಿಲ್ಲ, ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಜೋಪಾನ ಇವತ್ತೊಂದು ದಿವಸ ತಡೆ ಹಿಡಿದು ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದೇ ಬಹಳ ಉತ್ತಮ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಭೂಮಿಯ ವಿಚಾರವಾಗಲೂ ಕೂಡ ಇದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಇವತ್ತಿನ ದಿವಸ ಬೇಡ, ಸ್ವಲ್ಪ ಜೋಪಾನ. ಹಾಗಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ತಾವು 11 ರೂಪಾಯಿ ನಾಣ್ಯವನ್ನು ನಿಮ್ಮ ವಾಸ್ತುಗೃಹದಲ್ಲಿ ಪೂಜಾಗೃಹದಲ್ಲಿ ಭಗವಂತನ ಒಂದು ಕಟ್ಟೆಯ ಮೇಲಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ 11 ರೂಪಾಯಿ ನಾಣ್ಯನ ಇದೇ ಬರ್ತಕ್ಕಂಥ ಶನಿವಾರ ಯಾವುದಾದ್ರೂ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನು ಈಗಲಿಂದನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋದರಲ್ಲಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ಸಹ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿರ್ತಕ್ಕಂಥದ್ದಿದೆ. ಏನೊಂದು ಕೆಲಸ ಆದ್ರೂ ಕೂಡ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಒಂದಿಷ್ಟು ಪಾಸಿಟಿವ್ ರೆಸ್ಪಾನ್ಸನ್ನು ಕಂಡುಕೊಂಡಿರ್ತಕ್ಕಂಥವ್ರು ಇದ್ದೀರಿ. ಭಗವತಿಯ ಅನುಗ್ರಹ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಆಲಸ್ಯತನವನ್ನು ಪಕ್ಕದಲ್ಲಿ ಬಿಸಾಕಿ, ಸೋಂಬೇರ್ತನವನ್ನು ಕಿತ್ತು ಬಿಸಾಕಿ, ಮನಸ್ಸಿಂದ ತೆಗೆದಾಕಿ, ಏನೇ ವಿಚಾರ ಇರಲಿ ಅದು ಎಂಥದ್ದೇ ಇರಲಿ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ತಾವು ಹೋರಾಡಿದ್ದೇ ಆದರೆ ತಾವು ಆ ಕೆಲಸವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ನಿಸ್ಸಂದೇಹವಾಗಿ. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವೂ ಕೂಡ ವಿಷ್ಣು ಪರಮಾತ್ಮನ ಆರಾಧನೆಯನ್ನು ಮಾಡಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಭಗವಂತನ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿಟ್ಟುಕೊಂಡು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ತಾವು ಮುಂದುವರೆದಿದ್ದೇ ಆದರೆ ಸಾಕಷ್ಟು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಕೂಡ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತನ್ನು ತಿಳಿಸೋದಾದರೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ. ಏನೊಂದು ವಿಚಾರವಾಗಿ ತಾವು ಆಲೋಚನೆಯನ್ನು ಮಾಡೋದಾದ್ರೂ ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸ ಬಹಳ ವೇಗವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ, ಸ್ವಲ್ಪ ಸ್ಲೋನೇ. ಹಾಗಾಗಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಯ್ಯೋ ಗುರುಗಳು ಹೆಂಗೋ ಹೇಳಿದ್ದಾರೆ, ಸ್ವಲ್ಪ ಸ್ಲೋನೇ ಅಲ್ವಾ, ಇವತ್ತು ಬೇಡ ಬಿಡು, ಬಿಟ್ಬಿಡೋಣ, ನಾಳೆಗೆ ಏನಾರ ಮಾಡ್ಕೊಂಡ್ರೆ ಆಯಿತು ಬಿಡಪ್ಪ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇಂತಹ ಆಲೋಚನೆಗಳನ್ನು ತಂದುಕೊಂಡ್ರೆ ಅಲ್ಲಿ ತಾವು ದಡ್ಡರಾಗ್ತೀರಿ. ಸ್ವಲ್ಪ ಜೋಪಾನ, ಸಮಾಧಾನವಾಗಿ ಕೂತು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಭಗವಂತ ಇವತ್ತಿನ ಸಹ ಕೊಟ್ಟೇ ಕೊಡ್ತಾನೆ. ಶ್ರಮವಹಿಸಿ ತಾವು ಕೆಲಸವನ್ನು ಮಾಡಿದ್ದೇ ಆದರೆ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನ, ಸೋಂಬೇರ್ತನ, ನೆಗ್ಲಿಜೆನ್ಸಿಂದ ತಾವೇನಾದರೂ ಕೆಲಸವನ್ನು ಮಾಡೋದಾದರೆ ನೋಡಿ ಆ ಕೆಲಸವನ್ನು ತಾವೇ ತಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಯಾವೆಲ್ಲ ರೀತಿ ನೆಗ್ಲಿಜೆನ್ಸಪ್ಪ ಏನಪ್ಪ ಅಂತಂದರೆ ಪ್ರಾರಂಭದಲ್ಲೇ ಏನೋ ಒಂಥರ ಮಾಡಬೇಕೋ ಬೇಡವೋ ಅನ್ನೋ ಮನಸ್ಥಿತಿನಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು, ಪ್ರಾರಂಭನೂ ಮಾಡ್ತೀರಿ. ಮಧ್ಯಭಾಗದಲ್ಲಿ ಏನೋ ಸಣ್ಣ ಪುಟ್ಟ ಅಡೆತಡೆಗಳಾಯಿತು ಅಂಥೇಳಿ ಇರಲಿ ಬಿಡಪ್ಪ, ಆಯ್ತು ಇದೇನೋ ಸಮಸ್ಯೆ ಆಯಿತು ಬಿಡು, ಇದನ್ನು ಮೇರೇದು ಮಾಡೋಣ ಅಂಥೇಳಿ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದಾಗಲಿ, ಇಂತಹ ಸಣ್ಣ ಪುಟ್ಟ ಚಟುವಟಿಕೆಗಳಿಂದ ನಿಮ್ಮ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಿ. ಬೇಡ, ಅದೆಲ್ಲವನ್ನೂ ಕೂಡ ತೆಗೆದು ಪಕ್ಕದಲ್ಲಿಡಿ. ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಛಲದಿಂದ ತಾವು ಮುಂದುವರೆದಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ, ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಪಡಿಸ್ಕೊಡ್ತೀರಿ. ಇವತ್ತಿನ ದಿವಸ ನಿಮ್ಮ ಈ ಒಂದು ಮಂದಗತಿಯಿಂದ ಸಾಗುವ ಈ ಒಂದಿಷ್ಟು ಪರಿಸ್ಥಿತಿಯನ್ನು ತಾವು ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ನೀವು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. 2 ಗಂಟೆ ನಂತರ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಪಡಿಸ್ಕೊಳ್ತೀರಿ. ಹಾಗಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತಾವು ಇವತ್ತಿನ ದಿವಸ ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕಪ್ಪು ಶ್ವಾನ ಎಲ್ಲಾದರೂ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಅದಕ್ಕೆ ಒಂದು ಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕಾಲಭೈರವೇಶ್ವರನ ಅನುಗ್ರಹ ಸದಾಕಾಲ ತುಲಾರಾಶಿರವ್ರ ಮೇಲಿದೆ. ಹಾಗಾಗಿ ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ತಾವು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಮಗೊಂದು ಕಿವಿ ಮಾತೇನಪ್ಪ ಅಂತಂದರೆ, ಸ್ವಲ್ಪ ಜೋಪಾನ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ನೀವು ಏನೊಂದು ಚೂರು ಮುಂದುವರೆದ್ರೂ ಕೂಡ ಎಡುವತಕ್ಕಂಥವ್ರು ಇರ್ತೀರಿ. ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ವ್ರತಃ ಹಾಳು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಆ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಗುರುಗಳೇ, ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಟ್ಕೊಂಡ್ಬಿಟ್ಟಿದ್ದೇವೆ. ಈಗ ಲಾಸ್ಟ್ ಮೂಮೆಂಟ್ ಇವತ್ತು ಆಗಲೇಬೇಕು ಅಂಥೇಳಿ ನಾವು ಇಷ್ಟು ದಿವಸ ಶ್ರಮ ವಹಿಸಿದ್ದೇವೆ. ಈಗ ನೀವು ಆಗಲ್ಲ, ನೀವು ಪ್ರಯತ್ನನೇ ಪಡಬೇಡಿ ಅಂತ ಅಂದ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ಇಂತಹ ಪರಿಸ್ಥಿತಿಗಳಲ್ಲಿ ನೋಡಿ, ಕಷ್ಟ ಅಂತಂದ ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇದೆ. ನೋವಿದೆ ಅಂತಂದ ಮೇಲೆ ಸಂತೋಷನೂ ಇದೆ. ಹೇಗೆ ನೋವು ಶಾಶ್ವತ ಅಲ್ವೋ, ಸಂತೋಷವೂ ಕೂಡ ಶಾಶ್ವತ ಅಲ್ವೋ, ನೋವು ಕೂಡ ಹಾಗೆ ಶಾಶ್ವತವಾಗಿರುವಂಥದ್ದಲ್ಲ. ಇದೆಲ್ಲವೂ ಕೂಡ ಹಗಲಾದ ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದಮೇಲೆ ಹಗಲಾಗಬೇಕು. ಇಷ್ಟು ದಿವಸ ತಾವು ಕಷ್ಟಪಟ್ಟಿದ್ದೀರಿ. ನಾನು ಪ್ರಯತ್ನ ಪಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ವ್ಯರ್ಥ ಪ್ರಯತ್ನ ಮಾಡತಕ್ಕಂಥದ್ದು ಬೇಡ. ತಾವು ಪ್ರಯತ್ನವನ್ನು ಮಾಡೋದಕ್ಕಿಂತ ಮುಂಚೆ ಈ ಒಂದು ಅನುಷ್ಠಾನವನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ತಾವು ಮಾಡಬೇಕಾಗಿರತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು. ವಿಳೆದೆಲೆಯಲ್ಲಿ ಕುಂಕುಮಕ್ಕೆ ಒಂದು ಚೂರು ನೀರನ್ನು ಬೆರೆಸಿ ಅದನ್ನು ಗಂಧದ ಒಂದು ರೀತಿ ಮಾಡಿಕೊಂಡು ಅದರಿಂದ ಶ್ರೀಂ ಕ್ಲೀಂ ಮತ್ತು ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು 5 ರೂಪಾಯಿ ನಾಣ್ಯವನ್ನು ಅದರ ಮೇಲೆ ಇಡತಕ್ಕಂಥದ್ದು. 5 ರೂಪಾಯಿ ಕಾಯಿನಾದರೂ ಓಕೆ, 1 ರೂಪಾಯಿ 5 ಆದರೂ ಓಕೆ, ಇಲ್ಲಾಂದರೆ 2, 3, 1 ಆದ್ರೂ ಓಕೆ, ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ 5 ರೂಪಾಯಿ ಒಂದು ನಾಣ್ಯ ಹಣ ಏನಿದೆ ಅದನ್ನು ಅದರ ಮಧ್ಯದಲ್ಲಿಟ್ಟು ವಿಳೆದೆಲೆಯನ್ನು ನೀಟಾಗಿ ಒಂದು ಪಟ್ಟಣದ ಆಕಾರದಲ್ಲಿ ಸುತ್ತಿ ಅದರ ಮೇಲೆ ಒಂದು ಚೂರು ಅರಿಶಿನವನ್ನು ಅದರ ಮೇಲೆ ಹಾಕಿ ಅದನ್ನು ದಾರದುಂಡೆಯಿಂದ ಸುತ್ತಕೊಂಡು ಅದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಯಾರೇ ಮುಂದುವರಿಯೋದಾದ್ರೂ ಕೂಡ, ಹಣಕಾಸಿನ ವಿಚಾರದಲ್ಲಿ ಯಾರೇ ಮುಂದುವರಿಯೋದಾದ್ರೂ ಕೂಡ ಈ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಉದ್ಯೋಗ, ವ್ಯಾಪಾರ ಇಂಥ ಸಾನ್ನಿಧ್ಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ತಾವೂ ಕೂಡ ಈ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ಮುಂದುವರೆದಿದೆ ಆದರೆ ಇವತ್ತಿನ ದಿವಸ ಇರೋದರಲ್ಲಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಂಡಿರ್ತೀರಿ. ಕಳ್ಕೊಳ್ಳೋದನ್ನು ಪಡ್ಕೊಳ್ತಕ್ಕಂಥವ್ರು ಇರ್ತೀರಿ ಈ ಒಂದು ಚುಟುಕು ಅನುಷ್ಠಾನವನ್ನು ಮಾಡೋದ್ರಿಂದ. ಹಾಗಾಗಿ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ಕ್ಲೀಂ ಐಂ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ತಾವು ಪಠನೆಯನ್ನು ಮಾಡಿ ಅದಾದಮೇಲೆ ಮುಂದುವರೆದಿದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಧನುರ್ರಾಶಿಯಲ್ಲಿರ್ತಕ್ಕಂಥವ್ರ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಾನು ತಮಗೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಆ ರೆಸಿಪಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಔಷಧಿಯನ್ನು ತಿಳಿಸ್ಕೊಡ್ತೀನಿ. ಯಾವ ವಿದ್ಯಾರ್ಥಿಗಳು ಸ್ವಲ್ಪ ಮಂದಗತಿಯಿಂದ ಸಾಕ್ತಾ ಇದ್ದಾರೆ, ಇಲ್ಲಾಂತಂದರೆ ತಾವು ಓದ್ತಕ್ಕಂಥ ವಿಚಾರವಾಗಲಿ, ಇಲ್ಲಾಂತಂದರೆ ವಿದ್ಯಾಭ್ಯಾಸದ ಕುರಿತಾಗಲಿ ಆಸಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು, ಇಲ್ಲಾಂತಂದರೆ ಇಂಟ್ರೆಸ್ಟ್ ಬರದೇ ಇರತಕ್ಕಂಥವ್ರು, ತಾವು ಈ ಒಂದು ಆಯುರ್ವೇದದ ಔಷಧಿಯನ್ನು ತಾವು ವಾಸ್ತುಗೃಹದಲ್ಲೇ ತಯಾರು ಮಾಡ್ಕೊಳ್ಬೋದು. ಒಂದೆಲಗ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಕೆಲವೊಂದಷ್ಟು ಜನ ಮನೇಲಿ ಪಾಟಲ್ಲೂ ಕೂಡ ಬೆಳ್ಕೊಂಡಿರ್ತಾರೆ. ಒಂದೆಲಗ ಸೊಪ್ಪು ಅದನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುದ್ಧಿ ಮಾಡಿ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒಂದು ಚೂರು ಜೇನುತುಪ್ಪನೋ ಇಲ್ಲ ಬೆಲ್ಲನೋ ಸಕ್ಕರೆನೋ ನಿಮಗಿಷ್ಟ, ನಿಮ್ಮ ರುಚಿಗೆ ತಕ್ಕಷ್ಟು ಅದನ್ನು ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ತಾವು ಸೇವನೆಯನ್ನು ಮಾಡೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಬಹಳ ಬೇಗ ಚುರುಕಾಗ್ತಕ್ಕಂಥದ್ದಿರುತ್ತೆ. ನೀವು ಏನು ಓದಬೇಕು ಅಂದ್ಕೊಂಡಿರ್ತೀರಲ್ಲ ಅದರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಏನಕ್ಕೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ಈ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಧನುರಾಶಿಯಲ್ಲಿರ್ತಕ್ಕಂಥವ್ರು, ಧನುರಾಶಿನೇ ಅಂತಲ್ಲ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅನ್ವಯಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಒಂದಿಷ್ಟು ಸಂಕಷ್ಟದಲ್ಲಿದ್ದಾರೆ. ಏನೇ ವಿದ್ಯೆ ಆದ್ರೂ ಕೂಡ ಅದು ವಿದ್ಯೆ ಹತ್ತದೇ ಇರತಕ್ಕಂಥದ್ದಾಗಲಿ, ಒಂದಿಷ್ಟು ಜ್ಞಾಪಕ ಶಕ್ತಿ ಕಳ್ಕೊಳ್ತಾ ಇರತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇಂಥದ್ದೊಂದು ಒಂದು ತಂತ್ರ ಆಗಲಿ, ಇಲ್ಲಾಂತಂದರೆ ಒಂದು ಆಯುರ್ವೇದದ ಔಷಧಿ ಆಗಲಿ, ಇದನ್ನು ತಾವು ಅನುಸರಿಸ್ತಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ಮುಂದೆ ಸಾಕ್ತೀರಿ, ಆದರೆ ಕಾಲಕ್ರಮೇಣ ಎಲ್ಲೋ ಒಂದು ಕಡೆ ಈ ಒಂದು ಸೋಂಬೇರ್ತನನೋ ಇಲ್ಲಾಂದರೆ ಆಲಸ್ಯತನನೋ ಇಲ್ಲಾಂದರೆ ನಿಮ್ಮ ಮನಸ್ಥಿತಿ ಸಡನ್ನಾಗಿ ಬದಲಾಯಿಸ್ಕೊಳ್ತಕ್ಕಂಥದ್ದು ಇಂತಹದ್ದನ್ನು ಮಾಡೋದ್ರಿಂದ ಇರ್ತಕ್ಕಂಥ ಕೆಲಸವನ್ನು ತಾವೇ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಸ್ವಲ್ಪ ಜೋಪಾನ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಮ್ಮ ಸ್ನೇಹಿತರೊಡನೋ ಇಲ್ಲ ಅಂತಂದರೆ ಮನೆಯಿಂದ ಆಚೆ ಹೋದರೆ ಎಲ್ಲ ಚೆನ್ನಾಗಿರುತ್ತೆ, ಸಂತೋಷವಾಗೇ ಇರುತ್ತೆ. ಮನೆಗೆ ಬಂದಿದ ತಕ್ಷಣ ಮಗ ಊದಿಸ್ಕೊಳ್ಳೋ ಅಂಥದ್ದು, ಇಲ್ಲಾಂತಂದರೆ ಕುಟುಂಬದಲ್ಲಿರೋರ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಅವ್ರ ಮೇಲೆ ಕೂಗಾಡ್ತಕ್ಕಂಥದ್ದು, ಇಲ್ಲಾಂದರೆ ವ್ರತಃ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು, ಇಂತಹದ್ದನ್ನು ಮಾಡ್ಲಿಕ್ಕೆ ಹೋಗ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡಿ. ಇವತ್ತಿನ ದಿವಸ ಆದಷ್ಟು
ಆದಷ್ಟು ಸ್ವಲ್ಪ ಕುಟುಂಬದವ್ರ ಜೊತೆ ಹೆಚ್ಚು ಕಾಲ ಕಳೀತಕ್ಕಂಥದ್ದೇ ಬಹಳ ಉತ್ತಮ. ಹಾಗಾಗಿ ನೋಡಿ, ಏನೇ ಆದ್ರೂ ಕೂಡ ಗೆಳೆಯರು ಬೇಕೇ ಬೇಕು, ಕುಟುಂಬಸ್ಥರು ಬೇಕೇ ಬೇಕು. ಇವರಿಬ್ಬರೂ ಕೂಡ ಎರಡು ಕಣ್ಣಿದ್ದ ಹಾಗೆ. ಯಾಕೆ ಅಂತಂದರೆ, ನಾವೆಲ್ಲೋ ಆಚೆ ಹೋಗಿದ್ದಾಗ ಕಷ್ಟ ಅಂದಾಗ ಸಹಾಯಕ್ಕೆ ಬರ್ತಕ್ಕಂಥವ್ರು ಗೆಳೆಯರಾಗ್ತಾರೆ, ವಾಸ್ತುಗೃಹದಲ್ಲಿದ್ದಾಗ ಕಷ್ಟ ಅಂತ ಬರ್ತಕ್ಕಂಥವ್ರು ಕುಟುಂಬಸ್ಥರಾಗ್ತಾರೆ. ಇಲ್ಲಿ ನಾನು ಇಬ್ಬರನ್ನೂ ಕೂಡ ನೀವು ದೂರ ಮಾಡ್ಕೊಳ್ಳಿ, ಇಲ್ಲಂತಂದರೆ ಒಬ್ಬರನ್ನ ಮಾತ್ರ ಸ್ವಾಗತಿಸಿ ಇನ್ನೊಬ್ಬರನ್ನ ದೂರ ಇಡಿ ಅಂತಲೂ ನಾನು ಹೇಳೋದಿಲ್ಲ. ಈ ವಿಚಾರದಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಬಹಳ ಉತ್ತಮವಾಗಿ ಇರಬೇಕು. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಕುಟುಂಬಸ್ಥರ ಮೇಲೆ, ಇಲ್ಲಾಂತಂದರೆ ಮದುವೆ ಆಗಿರ್ತಕ್ಕಂಥ ಹೆಂಡತಿಯ ಮೇಲೋ, ಇಲ್ಲಾಂತಂದರೆ ತಮ್ಮ ತಾಯಿಯವರ ಮೇಲೋ, ತಂದೆಯವರ ಮೇಲೋ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೂಗಾಡ್ತಕ್ಕಂಥವ್ರು ಇರ್ತೀರಿ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ಬಿಡ್ತಕ್ಕಂಥವ್ರು ಇರ್ತೀರಿ. ಮನೆಯಿಂದ ಆಚೆ ಹೋಗಿದ ತಕ್ಷಣ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಕುಟುಂಬದವ್ರ ಜೊತೆ ಚೆನ್ನಾಗಿರಿ. ಆದಷ್ಟು ಕುಟುಂಬದವ್ರ ಜೊತೆ ಒಂದಿಷ್ಟು ಹೆಚ್ಚು ಕಾಲ ಕಳೆಯೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ದೂರವಾರ ಪ್ರಯಾಣ ಆಗಲಿ, ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಆಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಲಿ, ಉದ್ಯೋಗ, ವ್ಯಾಪಾರಸ್ಥರಿಗೆ ಯಾರಾದ್ರೂ ಕೂಡ ತಮ್ಮೆಲ್ಲರಿಗೂ ಇವತ್ತಿನ ದಿವಸ ಚೆನ್ನಾಗಿದೆ. ಅಂತಹದ್ದೇನು ಸಮಸ್ಯೆಗಳೇನಿಲ್ಲ. ಭಗವತಿಯ ಅನುಗ್ರಹ ನಿಮಗಿದೆ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದನ್ನು ಕೂಡ ತಾವು ಸಾಧನೆಯನ್ನು ಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತನ್ನು ತಿಳಿಸೋದಾದರೆ, ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ. ನೋಡಿ, ಎಷ್ಟೇ ಆದರೂ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮನ ವಕ್ರದೃಷ್ಟಿ ಇವತ್ತಿನ ದಿವಸ ಕುಂಭರಾಶಿಯವರ ಮೇಲೆ ಬೀರ್ತಾ ಇರತಕ್ಕಂಥದ್ದಿದೆ. ಸ್ವಲ್ಪ ಜೋಪಾನ. ತಾವು ಇವತ್ತಿನ ದಿವಸ ಸ್ವಲ್ಪ ಕೋಪ ಜಾಸ್ತಿನೇ, ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಆ ಒಂದು ಕೋಪದಿಂದ ತಾವು ಎಷ್ಟೇ ಸಮಾಧಾನವಾಗಿರಬೇಕು, ನನ್ನ ಕೋಪನ ನಾನು ವ್ಯಕ್ತಪಡಿಸಬಾರ್ದು ಅಂತ ತಾವು ಅಂದ್ಕೊಂಡ್ರೂ ಕೂಡ ಈ ಕೋಪಕ್ಕೆ ಇತಿ ಮಿತಿ ಅನ್ನೋದು ಗೊತ್ತಿಲ್ಲ, ಸಮಯ ವೇಳೆ ಅನ್ನೋದು ಗೊತ್ತೇ ಇರೋದಿಲ್ಲ. ಯಾಕೆಂದರೆ ಯಾವ ಟೈಮಲ್ಲಿ ಹೇಗೆ ಎದುರಾಗುತ್ತೆ ಅನ್ನೋದನ್ನು ನಾವು ಅರಿವೇ ತಿಳಿದಿರಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮಾತ್ರ ಬಹಳ ಮೂಡ್ ಸ್ವಿಂಗ್ಸ್ ಇರುತ್ತೆ. ಈ ಕೋಪ ಎಂಬತಕ್ಕಂಥದ್ದು ಯಾವ ಕ್ಷಣ ಹೆಂಗೆ ಆವರಿಸುತ್ತೆ ಅನ್ನೋದೇ ಅರ್ಥವಾಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಹೆಣ್ಣು ಮಕ್ಕಳ ಮನಸ್ಥಿತಿನೇ ಬೇರೆ, ಗಂಡು ಮಕ್ಕಳ ಮನಸ್ಥಿತಿನೇ ಬೇರೆ. ಹಾಗಾಗಿ ಹೆಣ್ಣು ಮಕ್ಕಳ ಮನಸ್ಥಿತಿ ಬಹಳ ಮೃದು, ಸಾಫ್ಟು. ಅವ್ರ ಮನಸ್ಸಿಗೆ ಯಾವ ಟೈಮಲ್ಲಿ ಯಾವುದು ಬಂದು ತಲೆ ಕೂತ್ಕೊಳ್ಳುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬರೋದಿಲ್ಲ. ಗಂಡು ಮಕ್ಕಳಾದರೆ ನಮಗಲ್ಲ, ನಮಗೆ 1000 ಚಿಂತೆ, 1000 ಆಲೋಚನೆ. ಹಾಗಾಗಿ ನಮ್ಮೆಲ್ಲ ಮನಸ್ಸು, ನಮ್ಮ ಆಲೋಚನೆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ 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 ನಾವೇನು ಮಾಡ್ತೀವಿ, ಆ ಒಂದಿಷ್ಟು ಸಂತೋಷದ ಕ್ಷಣಗಳು, ಇಲ್ಲ ಅಂತಂದರೆ ಆ ಭಾವನಾತ್ಮಕ ಕ್ಷಣಗಳು, ಮನೆಯಲ್ಲಿ ಸಂಬಂಧಗಳ ಬಗ್ಗೆ ಆಗಲಿ, ಇಲ್ಲಾಂದರೆ ಸ್ನೇಹಿತರ ಬಗ್ಗೆ ಆಗಲಿ, ಅವರ ಮಧ್ಯೆ ನಾವು ಕಳೀತಕ್ಕಂಥ ಒಂದಿಷ್ಟು ಸುಂದರವಾದ ಕ್ಷಣಗಳೆಲ್ಲವನ್ನೂ ಕೂಡ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಸ್ವಲ್ಪ ಕೋಪ ಜಾಸ್ತಿನೇ ಇರುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆದಷ್ಟು ಇವತ್ತಿಂದ ಹೆಚ್ಚು ಖಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಬೇಡ. ಏನು ಗುರುಗಳೇ, ಖಾರ ತಿಂದರೆ ಕೋಪ ಜಾಸ್ತಿ ಆಗುತ್ತಾ? ಹಂಗಂತ ಅಲ್ಲ. ಆದರೆ ಈ ಒಂದು ಖಾರ ಎಂಬತಕ್ಕಂಥದ್ದು ಏನಿದೆ, ಇದನ್ನು ಒಬ್ಬ ಮನುಷ್ಯನನ್ನು ಆಟೋಮೆಟಿಕ್ಕಾಗಿ ತನ್ನ ಮನಸ್ಸಿನ ಸ್ಥಿತಿಯನ್ನೇ ಬದಲಾಯಿಸಿಬಿಡುತ್ತೆ. ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದನೂ ಕೂಡ ನಮ್ಮ ಎಷ್ಟೋ ಆಗು ಹೋಗುಗಳು, ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ಕೊಳ್ತೀವಿ. ನೋಡಿ, ತೀರ ತಲೆ ಬಿಸಿ ಆಗಿದ್ದಾಗ, ಕೋಪ ಆಗಿದ್ದಾಗ ಒಂದು ಐಸ್ ಕ್ರೀಮ್ ತಿಂತೀವಿ, ಇಲ್ಲ ಅಂತಂದರೆ ಏನಾದರೂ ಒಂದು ಸಿಹಿಯನ್ನು ತಿಂದಾಗ ನಮ್ಮ ಮನಸ್ಥಿತಿ ಆ ಕ್ಷಣವೇ ಬೇರೆ ರೀತಿ ಬದಲಾಗೋಗುತ್ತೆ. ಹಾಗೆ ನೋಡಿ, ಒಂದು ಸಿಹಿ, ಒಂದು ಖಾರ, ಒಂದು ನೋವು, ಒಂದು ನಲಿವು, ಒಂದು ಸುಖ, ಒಂದು ದುಃಖ, ಇದೆಲ್ಲವೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮ್ ಕಡೆ ಬರುತ್ತೆ. ಹಾಗಾಗಿ ತಾವು ಇವತ್ತಿನ ದಿವಸ ಹೆಚ್ಚಿನಷ್ಟು ಖಾರದ ಪದಾರ್ಥಗಳನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಆಂಜನೇಯ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಗಣಪನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಗಣಪನ ಆರಾಧನೆಯನ್ನು ಮಾಡಿ 21 ಗರಿಕೆಯನ್ನು ಗಣಪನ ಸಾನ್ನಿಧ್ಯಕ್ಕೆ ಕೊಟ್ಟು ಗಣಪನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಚೂರು ತುಳಸಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳಿಂದ ಈಡಾಗ್ತೀರಿ, ಸಮಸ್ಯೆಗಳಿಂದ ಆಚೆ ಬರ್ತೀರಿ. ಏನಪ್ಪ ಅಂತಂದರೆ, ನಾನು ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ, ನೋಡಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಶನಿ ಪರಮಾತ್ಮನ ವಕ್ರದೃಷ್ಟಿ ಇದೆ ಅಂತ ಹೇಳಿದೆ, ಕೋಪ ಬರುತ್ತೆ ಅಂತ ಹೇಳಿದೆ. ಈ ಕೋಪದಿಂದನೇ ಸಮಸ್ಯೆ ಶುರುವಾಗೋದು. ಹಾಗಾಗಿ ಸಮಸ್ಯೆಯನ್ನು ನಾವು ಕಿತ್ತಾಕಬೇಕು ಅಂತಂದರೆ ಮುಳ್ಳಿಂದನೇ ತೆಗಿಬೇಕು. ಹಾಗಾಗಿ ಈ ಕೋಪನ ನಾವು ಸ್ವಲ್ಪ ತಾಳ್ಮೆಯಿಂದ, ಸಹನೆಯಿಂದ ಸಮಾಧಾನ ಮಾಡ್ಕೊಂಬಿಟ್ರೆ ಎಲ್ಲ ಕೆಲಸಗಳು ತಾನಾಗ್ತಾನೆ ನಡೆದೋಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯ ಮಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಿಹಿ ಸುದ್ದಿಯನ್ನು ಕೇಳ್ತಕ್ಕಂಥವ್ರು ಇರ್ತೀರಿ. ಆ ಒಂದು ಸುದ್ದಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ತರ್ತಕ್ಕಂಥದ್ದಿರುತ್ತೆ, ಏನೋ ಒಂದು ರೀತಿ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ. ಹಂಗಂತ ಹೇಳಿ ತಾವು ಅದೊಂದೇ ಸಮಯಕ್ಕೋಸ್ಕರ ಇರತಕ್ಕಂಥ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಪಕ್ಕದಲ್ಲಿಟ್ಟು ಆ ಸಮಯದಲ್ಲಿ ಏನೋ ಸಿಹಿ ಸುದ್ದಿ ಕಾದಿದೆಯಂತೆ, ಅದನ್ನು ಮಾತ್ರ ಫೋಕಸ್ ಮಾಡೋಣ ಅಂಥೇಳಿ ಅದ್ರ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾಡ್ತಾ ಈ ಕೆಲಸ ಹಾಳು ಮಾಡ್ಕೊಂಬಿಡಿ.
ಅದ್ರ ಪಾಡಿಗೆ ಅದು ಬರುತ್ತೆ, ಅದನ್ನು ಬಿಟ್ಬಿಡಿ. ಆದರೆ ತಮ್ಮ ದಿನನಿತ್ಯದ ಜೀವನ ಏನಿದೆ, ತಮ್ಮ ಕೆಲಸ ಏನಿದೆ, ಅದೆಲ್ಲದರ ಮೇಲೂ ಕೂಡ ಹೆಚ್ಚಿನಷ್ಟು ಕಾಳಜಿ ವಹಿಸಿ, ಶ್ರಮ ವಹಿಸಿ, ಆಸಕ್ತಿಯುಕ್ತರಾಗಿ ತಾವು ಕೆಲಸವನ್ನು ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಗುರು ಹಿರಿಯರ ಪ್ರಾರ್ಥನೆಯನ್ನು ಮಾಡಿ, ತಂದೆ ತಾಯಿಯ ಪಾದರವಿಂದಗೆ ನಮಸ್ಕರಿಸಿ ಮುಂದುವರೆದಿದೆ. ಆದರೆ ಮೀನರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं दुरितनिवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननि ब्रह्माण्डोदरि ब्रह्माणि दुर्गे दुरितनिवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननि ब्रह्माण्डोदरि ब्रह्माणि दुर्गा संगर्भितां नलसितां सौं क्लीं कलां बिभ्रतीं सुवर्णां वरदानीं च वर्षदां दौतां चरित्रोज्ज्वलां वन्दे पुस्तकवासमङ्गक्षिधरां सर्वभूषितामुज्ज्वलां त्वाङ्गौरीं त्रिपुरां परात्परकलां ಶ್ರೀಚಕ್ರ ಸಂಚಾರಣಿ ತಾಯಿ ಕನಕದುರ್ಗಾಳ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಬಳ್ಳಾರಿಗೆ ನಾವು ಬಂದಿದ್ದೇವೆ. ತಾಯಿಯ ದರ್ಶನವನ್ನು ಮಾಡ್ತಿದ್ದೀವಿ ಲೋಕ ಕಲ್ಯಾಣಾರ್ಥವಾಗಿ. ಅಂದು ಪ್ರಾರಂಭದಲ್ಲಿ ಬಳ್ಳಾರಿಗೆ ಬಂದಂತಹ ಆ ಮೊದಲನೇ ದಿವಸ ಡ್ಯಾಮಲ್ಲಿ ನೀರಿಲ್ಲ, ಈ ಭಾಗದಲ್ಲಿ ನೀರಿಲ್ಲ, ಯಥೇಚ್ಛವಾದಂಥ ನೀರು ಬರಬೇಕು ಎಂಬತಕ್ಕಂಥ ಧ್ವನಿ ಈ ನಿಮ್ಮ ಆನಂದ್ ಗುರೂಜಿಯವ್ರದ್ದಾಗಿತ್ತು. ಅದಾದ ನಂತರ ಇಂದಿನವರೆಗೂ ಡ್ಯಾಮಲ್ಲಿ ನೀರಿಲ್ಲ ಎಂಬತಕ್ಕಂಥ ಧ್ವನಿಯೇ ಇಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ತಾಯಿಯಲ್ಲಿ ಕೇಳಿದಂತಹ ಆ ಪ್ರಾರ್ಥನೆ ಅವತ್ತು ಆಗಿತ್ತು. ಪ್ರತಿಯೊಬ್ಬ ರೈತ ಬಾಂಧವರಿಗೂ ಡ್ಯಾಮಲ್ಲಿ ಒಳ್ಳೆ ನೀರಿದ್ದರೆ ರೈತ ಬಾಂಧವರ ಬೆಳೆ ಚೆನ್ನಾಗಿರುತ್ತೆ ಎಂಬತಕ್ಕಂಥದ್ದು ಅಂದಿನ ಮಹಾಸಂಕಲ್ಪ. ಅಂದು ಸಂಕಲ್ಪ ಮಾಡಿದ್ದು ಪುನಃ ಇಂದಿನವರೆಗೂ ಒಂದು ದಿವಸಕ್ಕೂ ಡ್ಯಾಮಲ್ಲಿ ನೀರಿಲ್ಲ ಅಂತಕ್ಕಂತಹ ಧ್ವನಿ ಬಳ್ಳಾರಿ ಭಾಗದಲ್ಲಿ ಯಾವತ್ತಿಗೂ ನಿಂತಿಲ್ಲ. ಹಾಗಾಗಿ ಸಾಕಷ್ಟು ಜಲ ಇರತಕ್ಕಂಥದ್ದು, ಸಾಕಷ್ಟು ನೀರಿನಿಂದ ಕೂಡಿರ್ತಕ್ಕಂಥದ್ದು ಒಂದಾದರೆ, ಹಾಗೆ ಬಳ್ಳಾರಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸಹಿತ, ಎಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಒಂದು ಪ್ರಧಾನವಾದಂಥ ಸಂಕಲ್ಪ. ಇಡೀ ರಾಜ್ಯವೇ ತಂಪಾಗಿರಬೇಕು. ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ರೈತ ಬಾಂಧವರು ಹಾಗೂ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಪ್ರತಿಯೊಬ್ಬರು ಸಹಿತ ಸುಖ ಸಂತೋಷವಾಗಿರಲಿ ಅಂತ ದೇವಿನ ಪ್ರಾರ್ಥನೆ ಮಾಡ್ತಿದ್ದೀವಿ. ಆ ಭಾಗದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಹಾಗೂ ಹಾಗೆ ಬಳ್ಳಾರಿ ನಗರದಲ್ಲಿರ್ತಕ್ಕಂತಹ ತಾಯಿ ಕನಕದುರ್ಗಮ್ಮ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಗ್ರಾಮ ದೇವತೆಯಾಗಿ, ನಾಡದೇವತೆಯಾಗಿ ಈ ಭಾಗದಲ್ಲಿ ಸಾಕಷ್ಟು ವಿಜಯಶಾಲಿಯಾಗಿ ಬರಲಿಕ್ಕೂ ತಾಯಿಯ ಆಶೀರ್ವಾದ, ತಾಯಿಯ ಕೃಪಾಶೀರ್ವಾದ ಎಲ್ಲರಿಗೂ ಬೇಕಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ತಾವೆಲ್ಲರೂ ತಾಯಿ ಕನಕದುರ್ಗಾಳ ದರ್ಶನ ಮಾಡ್ತಿದ್ದೀರಿ. ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಒಳ್ಳೆ ಜ್ಞಾನವಂತರಾಗಲಿ, ಸಂಸ್ಕಾರವಂತರಾಗಲಿ. ಹಾಗೆ ಒಳ್ಳೆ ವಿದ್ಯಾಭ್ಯಾಸ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಿಗಲಿ. ದೇವಿಯನ್ನು ಆಶೀರ್ವಾದ ಅಂದರೆ ತಾಯಿ ಆಶೀರ್ವಾದ ಪಡೆದು ನಡೀತಕ್ಕಂಥ ಪ್ರತಿಯೊಂದು ಕಾಯಕವು ಭಗವತಿಯ ಅನುಗ್ರಹದಂತೆ ನಡೆಯಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭಾಭ್ಯಾಂ ಶುಭೇ ಪೂರ್ವೋಚ್ಛ್ರಿತ ಇವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೋ.
ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದ ವಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮ ವೈಸನ್ನಿಧತ್ವ ಭಗವತಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಇವತ್ತು ಮಹಾಪ್ರಸಾದವನ್ನು ತಾವೆಲ್ಲರೂ ಸೇರಿ ದರ್ಶನ ಮಾಡ್ತಿದ್ದೀನಿ. ಬಳ್ಳಾರಿಯಲ್ಲಿರ್ತಕ್ಕಂಥ ತಾಯಿ ಕನಕದುರ್ಗಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಭಾಗದಲ್ಲಿ ಗ್ರಾಮದೇವತೆಯೂ ಹೌದು, ನಾಡದೇವತೆಯೂ ಹೌದು. ಹಾಗೆ ಬೇಡಿ ಬಂದಂತಹ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆ ಸಿದ್ಧಿಪಡಿಸ್ತಕ್ಕಂತಹ ಕಲಿಯುಗದ ಕಲ್ಪವಲ್ಲಿ ಅಂತಲೇ ಹೆಸರಾಗಿರ್ತಕ್ಕಂಥ ಬಳ್ಳಾರಿ ನಗರದ ತಾಯಿ ಕನಕದುರ್ಗಮ್ಮ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಕನಕದುರ್ಗ ಇಲ್ಲಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ ಭಾಳ ಪ್ರಸಿದ್ಧಿರ್ತಕ್ಕಂಥದ್ದು. ಯಾರೊಬ್ಬರು ಬಂದರೂ ಸಹಿತ ಮೊದಲು ಬಂದು ತಾಯಿನ ಇಲ್ಲಿ ದರ್ಶನ ಮಾಡಿ ಇಲ್ಲಿ ತಾಯಿಯ ಒಂದು ವಿಶೇಷತೆಯನ್ನು ತಿಳ್ಕೊಂಡು ತದನಂತರ ಊರಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಇಂದಿಗೂ ಇಲ್ಲಿರ್ತಕ್ಕಂಥ ಪದ್ಧತಿ. ಹಾಗಾಗಿ ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ದೇವಿನ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ಎಷ್ಟು ಬಾರಿ ಮೊರೆ ಇಡಲಿ ಶಂಭೋ ಶಂಕರ ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸಕಲ ಗ್ರಹಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಹವೂ ಹೌದು. ಹಾಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ನಿಷ್ಠೆ, ಭಗವಂತ ಆ ಕಾಲಕ್ಕೆ ಆತನ ದಶಾಭುಕ್ತಿಯಲ್ಲಿ ಸರ್ವವನ್ನೂ ಸಹಿತ ದಯಪಾಲಿಸ್ತಕ್ಕಂಥವು. ಕಲಿಯುಗದಲ್ಲಿ ವ್ಯಕ್ತಿ ತಾನು ತಪ್ಪು ದಾರಿಯಲ್ಲಿ ನಡೆದರೆ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆದಾಗ ಕೈ ಹಿಡಿದು ನಡೆಸ್ತಕ್ಕಂಥವು. ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ದೊಡ್ಡವರು ಚಿಕ್ಕವರು ಅಂತಲೋ, ತಂದೆ ತಾಯಿ ಅಂತಲೋ ಅಥವಾ ಗುರು ಹಿರಿಯರು ಅಂತಲೋ ಯಾರು ನಮ್ರತೆಯ ಬದುಕಲ್ಲಿರ್ತಾರೋ ಅವ್ರನ್ನ ಕೈ ಹಿಡಿದು ಅವ್ರಿಗೆ ಆಶೀರ್ವದಿಸ್ತಕ್ಕಂಥವನು ಶನೈಶ್ಚರನೇ. ಧರ್ಮ ಮಾರ್ಗದಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ಕಲಿಯುಗದ ಮೂಲ. ಆದರೆ ಧರ್ಮ ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ಕಾಲಿಟ್ಟಾಗ ಶಿಕ್ಷೆಯನ್ನು ಕೊಟ್ಟು ಕ್ರಮಶಿಕ್ಷಣದಲ್ಲಿ ಕರ್ಕೊಂಡು ಬರ್ತಕ್ಕಂಥವನು ಶನೈಶ್ಚರನೇ. ಅಂಥ ಶನೈಶ್ಚರನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಬಳ್ಳಾರಿ ಮಹಾನಗರದಲ್ಲಿ ಶನೈಶ್ಚರ ಜೊತೆಗೆ ದೋಷಗಳಿಂದ ಪಾರಾಗಲಿಕ್ಕಾಗಿ ಅನುಗ್ರಹವನ್ನು ಕೊಡ್ತಕ್ಕಂಥವನು ಪ್ರಸನ್ನಾಂಜನೇಯ, ಆತನಿಗೂ ಆಶೀರ್ವಾದವನ್ನು ಮಾಡತಕ್ಕಂಥವನು ಲಕ್ಷ್ಮೀ ನರಸಿಂಹ.
ಲಕ್ಷ್ಮೀ ನರಸಿಂಹ ಹನುಮ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ 3 ವಿಗ್ರಹಗಳನ್ನು ಅಂದರೆ ಒಂದೇ ಸಮಯದಲ್ಲಿ 3 ವಿಗ್ರಹಗಳನ್ನು ದರ್ಶನ ಮಾಡತಕ್ಕಂಥ ಒಂದು ಸೌಭಾಗ್ಯ ಇವತ್ತು ಬಳ್ಳಾರಿ ಕ್ಷೇತ್ರದಲ್ಲಿದೆ. ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಿದ್ದೀವಿ. ಭಗವಂತ ಸರ್ವರಿಗೂ ಅನುಕೂಲವನ್ನು ಮಾಡಿಕೊಟ್ಟು ಗ್ರಹಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಗ್ರಹಚೇಷ್ಟೆಯಿಂದ ಉಂಟಾಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗಲಿಕ್ಕೋಸ್ಕರ ನಿನ್ನ ಅನುಗ್ರಹವನ್ನು ದಯಪಾಲಿಸು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡೋಣ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾರುಣೇಪುರಂ ನೀಲಾಶ್ವಾ ನೀಲಶ್ಚಕ್ರಂ ದಿವ್ಯಂ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತ ದೇವತಾ ಪ್ರತ್ಯದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾಂ ವಿಶ್ವಪರಿವರ್ವಿದಂ ಓಂ ಭೂ ಓಂ ಶಂ ಶನೈಶ್ಚರಮಿದಮಾವಾಹಯಾಮಿ ಭುವಃ ಶನೈಶ್ಚರಮಾವಾಹಯಾಮಿ ಧ್ವಃ ಶನೈಶ್ಚರಮಾವಾಹಯಾಮಿ ಧೋರ್ಧೋ ಸ್ವಃ ಶನೈಶ್ಚರಮಿದಮಾವಾಹಯಾಮಿ ನೀಲಾಂಜನಸಮಾಭಾಸಂ ದೈತಪ್ರಮವಾದಿಜಂ ಛಾಯಾ ಮಾಸಾನ ಸಂಯೋಸಂ ದಂದಮಾಂ ಶನೈಶ್ಚರಂ.